ಜೈ ಶ್ರೀರಾಮ್ ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರಿ ಅನ್ಕೋತೀನಿ ರೀ ಫ್ರೆಂಡ್ಸ. ನಾವು ಚಲೋ ಇದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತಿ. ಭಾಳ ಖುಷಿ ಅಲ್ಲತ್ರಿ. ಬೆಳಗ್ಗೆ ಕೆಲಸ ಆಗ್ಯದ್ರಿ, ಇವಾಗ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡ್ಬೇಕ್ರಿ. ಈಗ ಕಂಡಬಿಟ್ಟು ಖುಷಿ ಇಲ್ಲತ್ತೆ. ಯಾಕಂದ್ರೆ ನೀವು ಕಮೆಂಟ್ಕೊಳ್ರಿ. ಭಾಳ ದಿನ ಐತ್ರಿ ಫ್ರೆಂಡ್ಸ್ ನಮ್ಗೆ ಕಮೆಂಟ್ ಹಾಕೋದು ಬಂದ್ ಮಾಡಿ. ಯಾರು ಜಾಸ್ತಿ ಕಮೆಂಟ್ ಹಾಕಲಾಗಿದ್ರಿ. ನಮ್ಗೆ ಸ್ವಲ್ಪ ಖುಷಿ ಆಗ್ತದೆ ಕಮೆಂಟ್ ಹಾಕೋದಂದ್ರೆ. ವಿಡಿಯೋ ಮಾಡೋಕೆ ಹುಮ್ಮಸ್ ಆಗ್ತದ್ರಿ. ನಿನ್ನೆ ಭಾಳ ನಂಗೆ ಒಂದೇ ಕಂಡಬಿಟ್ಟು ಖುಷಿ ಐತ್ರಿ. ನಾ ಎದಕ್ಕೆ ಖುಷಿ ಪಡ್ತೀನಿಲ್ಲ ಗೊತ್ತಿಲ್ಲ. ನಿಮ್ಮ ಕಮೆಂಟ್ಗಳಿಗೆ ಭಾಳ ಖುಷಿ ಪಡ್ತೀರಿ ನಾವು ಮನ್ಯಾಗ. ಅವ ಏನಾದರೂ ನೋಡಿದ್ರೆ ನನಗೆ ಫೋನ್ ಹಚ್ತಾನೆ ರೀ. ನಾ ಏನಾದರೂ ಫೋನ್ ನೋಡಿದ್ರೆ ಅವನಿಗೆ ಫೋನ್ ಹಚ್ತೀನಿ ರೀ. ಅಂದರೆ ಈ ಕಮೆಂಟ್ಗಳು ಅವಾಗ ಹಿಂಗೆ ಕಮೆಂಟ್ ಬಂದ ಹಾಂಗೆ ಕಮೆಂಟ್ ಬಂದ ಅಂಥೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ್ರಿ. ಅದಕ್ಕೆ ಕಮೆಂಟ್ ಓದಿ ರಿಪ್ಲೈ ಕೊಟ್ಟೀನಿ ರೀ ಆಲ್ರೆಡಿ ಇದ್ರಾಗ. ಬಟ್ ಓದಿ ನಿಮ್ಗೆ ಅದ್ರಿ ಹೇಳ್ಬೇಕಂತನದ್ರಿ. ಅದಕ್ಕೆ ಭಾಳ ಖುಷಿ ಆಗ್ಯದ್ರಿ. ಫಸ್ಟ್ ಕಮೆಂಟ್ ರೀ. ಇಲ್ಲೊಂದು ಅಂಬರೀಷ ಶಾಂತಮ್ಮ ಅಂಬರೀಷ ಶಾಂತಮ್ಮ ಅನ್ನೋರು ರಾಯರವರನ್ನ ನಂಬ್ರಿ ಅಂತ ಹೇಳ್ಯಾರ. ಹೌದ್ರಿ, ರಾಯರನ್ನ ನಂಬ್ತೀರಿ. ರಾಯರ್ ಇದಾರೆ ಅಂತ ಸುಮ್ಮಲ್ರಿ, ಇದಾರೆ ನಾವು ನಂಬಿರಿ. ರಾಯರ್ ನಂಬಿದ್ರೆ ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ ಅನಿತಕ್ಕ. ರವಾ ಹಾಗೆ ಇಡೀ ಸಿಸ್ಟರ್ ಫ್ರಿಜ್ನಲ್ಲಿ ಏನಾಗೋದಿಲ್ಲ. ಓಕೆ ರೀ ಅಕ್ಕ, ನಂಗೆ ಗೊತ್ತಿಲ್ಲ ರೀ. ಅದಕ್ಕೆ ಕಮೆಂಟ್ ಹಾಕ್ರಿ ಅಂತ ಅಂದಿದ್ರಿ. ಭಾಳ ಖುಷಿ ಐತ್ರಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ರೀ ಅನಿತಕ್ಕ. ಅವ್ರು ಹಾಯ್ ಅಂತ. ರೇಖಾ ಪಾಟೀಲ್ ಅನ್ನೋರು ಹಾಯ್. ಅಂಬರೀಷ ಸಂತಮ್ಮ ಅಕ್ಕ ಇನ್ನೊಂದು ಕಮೆಂಟ್ ಹಾಕ್ಯಾರ. ಅವರು ಬಾಡಿಗೆ ಮನೆಗೆ ಇರೋದಂತ. ಅವ್ರು ಬಾಡಿಗೆ ಮನೆಗೆ ಅಂತ. ಥ್ಯಾಂಕ್ಸ್ ರೀ ಅಕ್ಕ. ನಿಮ್ಗೆ ಸಿಸ್ಟರ್ ನಿಮ್ಮ ವಿಡಿಯೋದಲ್ಲಿ ಹೇಳೋದು ತುಂಬಾ ಖುಷಿ ಆಯ್ತು. ನಮ್ಗೆ ಅಷ್ಟೇ ಖುಷಿ ಆಗಿದ್ರಿ. ನಿಮ್ದು ಇಲ್ಲಿ ನೀವು ಕಮೆಂಟ್ ಅನಿತಾಕ ಸಿಸ್ಟರ್ ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದು ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ವಿಡಿಯೋದಾಗ ಹೇಳೋದಲ್ರಿ ಅಕ್ಕ, ನೀವು ನಮ್ಮ ಕಮೆಂಟ್ ಹಾಕಿದ್ದು ಭಾಳ ಖುಷಿ ಆಯ್ತು. ಹಂಗಾಗಿ ನಾವು ವಿಡಿಯೋದಾಗ ಹೇಳಿದ್ರಿ. ಇದೇನೋ ಕಡ್ಲಿ ಹಿಟ್ಟಿಂದ ಡೋಕ್ಲಾ ಮಾಡಿ ಕೊಡಿ. ಓಕೆ ಅಕ್ಕ, ಮಾಡ್ತೀನಿ ರೀ. ಗೊತ್ತಿದ್ದಿಲ್ಲ. ಡೋಕ್ಲಾ ಅಂದ್ರೆ ಕಡ್ಲಿ ಹಿಟ್ಟಿಂದ ಮಾಡ್ತಾರೋದು. ಅದು ಯೂಟ್ಯೂಬ್ನಾಗ ನೋಡಿ ಮಾಡ್ತೀನಿ ರೀ ಅಕ್ಕ. ಅಮ್ಮ ಪಿಲ್ಲು ಹೇಳಿದಳ ಸಿಸ್ಟರ್, ನಮ್ಮ ಫ್ರೆಂಡ್ ಏನೋ ತರ್ತಾ ಅಂತ ಡೋಕ್ಲಾ ಅಂತ ಅನ್ಸುತ್ತೆ ನನಗೆ. ಹಾಗೆ ಮಾಡಿಕೊಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೌದಕ್ಕ ಆಕಿ ಹೇಳ್ರಿ ಅವ್ರ ಫ್ರೆಂಡ್ ಏನೋ ತರ್ತಾರಂತ. ಇದು ನೆನಪಿಟ್ಕೊಂಡು ಕಮೆಂಟ್ ಹಾಕಿರಲ್ರಿ ಅಕ್ಕ. ಖುಷಿ. ಥ್ಯಾಂಕ್ ಯು ಸೊ ಮಚ್ ರೀ. ಮಾಡ್ಕೊಡ್ತೀನಿ ರೀ. ರಿಯಾನ ಅನ್ನೋರಿ ಹಾಯ್, ನಾನು ಸೊಲ್ಲಾಪುರದಾಗ ಇರೋದು ಅಂತ. ಇಲ್ಲದ ನೋಡಿ. ಹಾಯ್, ನಾನು ಸೊಲ್ಲಾಪುರದಾಗ ಇರೋದು ಅಕ್ಕ. ಅವರು ನಿನ್ನೆ ನಾನು ನಿಮ್ಗೆ ರಿಪ್ಲೈ ಮಾಡ್ದಾಗ ನೀವು ಅಂದಿದ್ರಿ ನಾ ಅಕ್ಕ ಅಣ್ಣ ಇಲ್ಲ ಅಕ್ಕ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವ ಏರಿಯಾದಾಗ ಇರ್ತೀರಂತ ಕಮೆಂಟ್ ಹಾಕ್ರಿ. ನಾವು ಸೊಲ್ಲಾಪುರದೊಳಗೆ ಇರೋದು. ಸಿಸ್ಟರ್, ಕಡಲೆ ಹಿಟ್ಟಿನಿಂದ ದೋಸೆ ಮಾಡ್ಬೋದು. ಈರುಳ್ಳಿ ಟೊಮೊಟೊ ಎಲ್ಲ ಕೊತ್ತಂಬರಿ ಹಾಕಿ ದೋಸೆ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ ಸಿಸ್ಟರ್ ಅಂತ ಅನಿತಾ ಹಾಕ್ಯಾರ. ಕಡಲೆ ಹಿಟ್ಟಿಂದು ದೋಸೆ ಮಾಡ್ತೀನಿ ರೀ ಅಕ್ಕ. ಬಟ್ ಯಾವಾಗ ಟ್ರೈ ಮಾಡ್ತೀನಿ ರೀ ಒಂದ್ಸಲ. ಅದು ನಂಗೆ ಗೊತ್ತಿಲ್ಲ ರೀ ಮಾಡೋದು. ಈರುಳ್ಳಿ ಟೊಮೊಟೊ ಎಲ್ಲ ಕೊತ್ತಂಬರಿ ಹಾಕಿ ಮಾಡ್ಬೇಕಂತ ಹೇಳಿರಿ. ಇದು ಕಮೆಂಟ್ನ ತೆಗೆದಿಟ್ಕೊಂಡು ಅದೇ ಥರ ಮಾಡಿ ನಿಮ್ಗೆ ಯೂಟ್ಯೂಬ್ ಒಳಗೆ ಹೇಳ್ತೀನಿ ಅಂತ ನೋಡಿ. ಕಮೆಂಟ್ ಹಾಕಿ ಮಾತ್ರ ಇನ್ನೂ ತಿನ್ನಿಸ್ತೀನಿ ರೀ. ಅದು ಮಾಡಿ ಇಲ್ಲ ಇಲ್ಲೇಗಾನಿ ಕಡಲೆ ಹಿಟ್ಟು ಮಸಾಲ ಫ್ರಿಜ್ದಾಗ ಇಡೀ ಏನಾಗಲ್ಲ. ಓಕೆ ರೀ. ಯಾರಂದ್ರೆ ರತ್ನ ಶರಣು ಅನ್ನೋರು ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮೀನಾಕ್ಷಿ ಅಕ್ಕ ಅನ್ನೋರು ರವಾ ಹಾಗೆ ಫ್ರಿಜ್ಜಲ್ಲಿ ಇಡಿ ಏನೂ ಆಗಲ್ಲ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ರೀ. ರವಾ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಅದು ಓಕೆ. ಕಡಲೆ ಹಿಟ್ಟಿನಿಂದ ಸೇವ್ ಆದರೂ ಮಾಡ್ಬೋದು. ನಿಮ್ಮ ಹತ್ರ ಚಕ್ಲಿ ಪಾತ್ರೆ ಇದ್ರೆ ಅದರಲ್ಲಿ ಚಕ್ಲಿ ಮಾಡೋದು. ಹೌದು, ಮಾಮ ಮಾಡಿದ್ರಲ್ಲ ಈಗಮ್ಮ, ನೆನ್ಪು ಮಾಡಿಲ್ಲ ಇದು ಮಾಮ ಮಾಡಿದ್ರಲ್ಲ ಈಗಮ್ಮ. ಹೌದ್ರಿ, ಅದ್ರದ್ದೇನು ಚಕ್ಲಿನೂ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ರಿ. ದಿನ ನೋಡ್ತಿದ್ದೆ. ಥ್ಯಾಂಕ್ ಯು. ಹಿಂಗೆ ದಿನ ಇದೇ ಥರ ವಿಡಿಯೋ ನೋಡ್ರಿ. ಅದೇನಾಯ್ತು ಅದು ಹಂಗೆ ಆಯ್ತು. ದಿನ ವಿಡಿಯೋ ನೋಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ರೀ. ವಿಡಿಯೋ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಷ್ಟೆಲ್ಲ ಕಮೆಂಟ್ ನೋಡಿ ನಮಗಂತೂ ಭಾಳ ಖುಷಿ ಐತ್ರಿ. ಯಾಕಪ್ಪ ಅಂತಂದ್ರೆ ನಮ್ದು ಅಂತ ಹೇಳಿದ್ರೆ ನಮ್ಮ ಕಮೆಂಟ್ ಹಾಕ್ತಿರಿ. ನಮಗಂತೂ ಭಾಳ ಖುಷಿ ಆಗ್ತದ್ರಿ. ಕೆಲವ್ರು ಏನಂತ ಹಾಕಿರಿ, ಇರೋದು ನಾವು ಬಾಡಿಗೆ ಮನೆಯಲ್ಲಿ ಹಂಗೆ ಹಾಕಿದ್ರಿ ಫ್ರೆಂಡ್ಸ. ಇಲ್ರಿ, ನಿಮ್ಗೆ ಸ್ವಂತ ಮನೆ ಆಗ್ತದೆ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ, ನಿಮ್ಗೆ ಆದಷ್ಟು ದೇವ್ರು ಇದು ಮಾಡಲಿ. ಯಾಕಂದ್ರೆ ಒಂದು ಏನೋ ಒಂದು ಕಷ್ಟ ಅಂತಿದ್ರೆ ಅದು ನಾವು ನಿಮ್ಮದು ಹೇಳ್ಕೊತಿರೋ ಅದು ನೀವು ನಮ್ಮದು ಅಂತೇಳಿ ನಮ್ಗೊಂದು ಧೈರ್ಯ ತುಂಬ್ತೀರಿ ಫ್ರೆಂಡ್ಸ. ನಮಗೆ ಮನೆ ರೂಮ್ ಖಾಲಿ ಮಾಡ್ಬೇಕು ಒಂದು 2 ದಿನದ ಟೈಮ್ ಕೊಟ್ಟಾರಿ ಓನರ. ಆದಷ್ಟು ನಾವು ಮಾಡಕ್ಕೆ ಟ್ರೈ ಮಾಡತ್ತೀವಿ. ಈ ಕಡೆ ಯಾಕಟ್ರು ಮುಡ್ಗಾಡಕತ್ತೀವಿ ರೀ ಫ್ರೆಂಡ್ಸ. ಇನ್ನೊಬ್ರು ಏನು ಕಮೆಂಟ್ ಹಾಕಿರಿ, ನಾವು ಸೊಲ್ಲಾಪುರನಾಗ ಇರ್ತೀವಿ ಅಂತ್ರಿ. ಹೌದ್ರಿ, ನೀವು ಎಲ್ಲಿ ಸೊಲ್ಲಾಪುರನಾಗ ಇದ್ರಿ ಹೇಳ್ರಿ, ಯಾವ ಏರಿಯಾದಾಗ ಇರ್ತೀರಿ ಹೇಳ್ರಿ. ನಮ್ಗೆ ಮತ್ತೆ ಏನೋ ಕಡ್ಲಿ ಹಿಟ್ಟಿದ್ದು ಅದು ಹೇಳಿರಿ ಫ್ರೆಂಡ್ಸ. ಅದಕ್ಕೆ ನಮ್ಮ ಅಮ್ಮ ಎಲ್ಲ ಹೇಳ್ರಿ ಯಾವ ಥರ ಏನು ಮಾಡ್ಬೇಕು. ಅದು ನಮ್ಗೆ ಇನ್ನೊಂದು ಈಗ ಹೆಂಗಿರ್ತಾರೆ ಫ್ರೆಂಡ್ಸ, ನಮ್ಗೆ ಏನು ಗೊತ್ತಿಲ್ಲ ಅದನ್ನು ನಿಮ್ಮಿಂದ ತಿಳ್ಕೊತೇವ್ರಿ. ಹಿಂಗಾಗಿ ನೀವು ನಮ್ಗೆ ತಿಳಿಸ್ತೀರಿ. ಹಿಂಗಾಗಿ ನಿಮ್ಗೆಲ್ಲರೂ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಇಲ್ಲರಿ. ಯಾಕಂದ್ರೆ ನೀವು ನಮ್ಮದು ಅಂತ ಹೇಳಿದ ನಮ್ಗೆ ಕಮೆಂಟ್ ಹಾಕ್ತಿರಲ್ರಿ ಫ್ರೆಂಡ್ಸ. ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಆಗ್ತದೆ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿರಿ. ನೀವು ಎಷ್ಟು ಕಮೆಂಟ್ ಹಾಕಿರಿ ಪ್ರತಿಯೊಂದು ಹೇಳಿದೇವ್ರಿ. ಬಟ್ ಏನಾದರೂ ಏನೋ ಅದರೊಳಗೆ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದ್ರೆ ಕ್ಷಮೆ ಇರಲ್ರಿ ಫ್ರೆಂಡ್ಸ. ಇದೇ ಥರ ದಿನ ನಮಗೆ ಡೈಲಿ ಲಾಗ್ ಬರ್ತಾವೆ. ಡೈಲಿ ಇದು ನಮ್ಮ ಕೈಲಿ ಎಷ್ಟು ಆಗ್ತದೆ ನಾವು ಮಾಡ್ತೇವೆ ಫ್ರೆಂಡ್ಸ. ಆದಷ್ಟು ನೀವು ಸಪೋರ್ಟ್ ಮಾಡಿರಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೆಳೆಸ್ರಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಕಮೆಂಟ್ ಹಾಕಿರಿ. ಇನ್ನೊಂದು ಸ್ವಲ್ಪ ನಮ್ಮ ಅಮ್ಮನ ಚಾನಲ್ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ.
ನಾವು ಮಹಾರಾಷ್ಟ್ರದಾಗಿದ್ರೂ ಸ್ವಲ್ಪ ಕರ್ನಾಟಕ ವ್ಲಾಗ್ ಮಾಡ್ತೀನಿ, ನಾ ಕನ್ನಡ ಮಾಡ್ತೀನಿ, ಯಾಕಂದ್ರೆ ನಾ ತವ್ರ ಮನೆ ಕರ್ನಾಟಕ ರೀ, ಹಂಗಾಗಿ ಜಾಸ್ತಿ ಕನ್ನಡ ನೋಡ್ತೀನಿ. ಅದ್ರಾಗ ನಂಗೆ ಜಾಸ್ತಿ ಕನ್ನಡದವ್ರೇ ನೋಡೋದ್ರಿ, ಮಹಾರಾಷ್ಟ್ರದ ಜಾಸ್ತಿ ನೋಡಲ್ರಿ, ಯಾಕಂದ್ರೆ ನಮ್ಮ ಮರಾಠಿ ಮಾತಾಡೋದು ನೋಡ್ತಾರೆ, ಕನ್ನಡ ಯಾರು ಮಾತಾಡ್ತಾರೆ ಅವ್ರು ಅಷ್ಟೇ ವಿಡಿಯೋ ನೋಡಿದ್ರೆ ನಾವು ಹಂಗಾಗಿ ಸೊಲ್ಲಾಪುರದಾಗಿದ್ದು ವಿಡಿಯೋ ನೋಡ್ತೀನಿ ಅಂದ್ರಿ. ಪ್ರತಿಯೊಬ್ಬರೊಂದು ಹಾಯ್ ಅಂತ ಕಡೆ ನಿಮ್ಗೆ ಏನು ಅನಿಸ್ತದ ಕಮೆಂಟ್ ಹಾಕ್ರಿ. ವಿಡಿಯೋ ಏನಾರ ತಪ್ಪಿತ್ತಂದ್ರೆ ತಪ್ಪಿದ್ದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಯಾಕಂದ್ರೆ ನಾವು ಕಲಿಬೇಕ್ರಿ, ಎಷ್ಟು ಕಲ್ತರು ಕಮ್ಮಿನೇ ರೀ. ಹಿಂಗಾಗಿ ನಾವು ನಿಮ್ಮಿಂದ ಕಲಿತೀವಿ ಫ್ರೆಂಡ್ಸ್. ಏನಾದ್ರೊಳಗಿಂದ ಏನಾರ ತಪ್ಪಾಗಿತ್ತು ಮಾಡಿತ್ತಂದ್ರೆ ಇದು ನೀವು ಇರೋದು ಇದು ಅನಬಾರ್ದಿತ್ತು, ಇದು ಮಾಡಬಾರ್ದಿತ್ತು, ಅದು ಅದೇ ಥರ ಏನೇ ಇದ್ರು ಹೇಳ್ರಿ. ಯಾಕಂದ್ರೆ ನೀವು ನಮ್ಮದು ಅಂತ ಹೇಳೋದೊಂದು ವಿಡಿಯೋ ನೋಡ್ತಿರಲ್ಲ, ನಮಗೆ ಭಾಳ ಖುಷಿ ಅದ ರೀ. ಕೆಲವೊಬ್ರು ದೊಡ್ಡ ಕಮೆಂಟ್ ಹಾಕ್ತಾರೆ ಫ್ರೆಂಡ್ಸ, ಅದು ನಮಗೆ ಭಾಳ ಖುಷಿ ಆಗ್ತದೆ ರೀ. ಸಣ್ಣ ಕಮೆಂಟ್ ಹಾಕಿದ್ರು ಖುಷಿ ಆಗ್ತದೆ ರೀ, ದೊಡ್ಡ ಕಮೆಂಟ್ ಹಾಕಿದ್ರು ಖುಷಿ ಆಗ್ತದ. ನಮ್ಗೆ ವಿಡಿಯೋ ನೋಡಿದ್ರು ಖುಷಿ ಆಗ್ತಾರೆ ಫ್ರೆಂಡ್ಸ್. ಕೆಲವೊಬ್ರು ವಿಡಿಯೋ ನೋಡ್ತೀರಿ, ಕೆಲವೊಬ್ರು ಕಮೆಂಟ್ ಹಾಕಂಗಿಲ್ಲ. ಆದಷ್ಟು ಕೆಲವೊಬ್ರು ಬರೀ ನಿಮ್ಮ ವಿಡಿಯೋ ನೋಡಿನ ಅಂತ ಕಮೆಂಟ್ ಹಾಕ್ಬೇಡ್ರಿ. ಒಂದು ಏನಾದ್ರು ನಿಮ್ಗೆ ಏನು ಅನ್ನಿಸ್ತಿರ್ತದೆ ನಮ್ಮದು ಅಂತ ತಿಳಿದು ಒಂದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ನಮಗೆ ಭಾಳ ಖುಷಿ ಆಗ್ತದೆ ರೀ, ಸಿಕ್ಕಾಪಟ್ಟಿ ಖುಷಿ ಆಗ್ತದೆ ಫ್ರೆಂಡ್ಸ. ಇದೇ ಥರ ಸಪೋರ್ಟ್ ಮಾಡ್ರಿ ನಮಗೆ. ಇನ್ನಾದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ನಮ್ಗೆ ತಿಳಿಯಲ್ರಿ. ಕಾಕ ನೀವು ಬಾಡಿಗೆ ಮನೆಗೆ ಇದೀರಿ ಅಂದ್ರಿ, ಅದ್ರ ಅನುಭವ ಭಾಳ ಅದ ರೀ ನಮ್ಗೆ, ಕಂಡಪಟ್ಟಿ ಅದ್ರಿ. ಯಾಕ ನಾವು ಹೆಂಗೆ ತಿರುಗಾಡ್ತೀವಿ ಗೊತ್ತದ ರೀ, ಅದೇ ರೀತಿ ನೀವು ಅನುಭವಿಸಿರ ಅಂತ ಅನ್ಕೋತೀನಿ ರೀ. ನಾವು ಈಗ ಕನಸು ಇಟ್ಕೊಂಡ್ ಕೂತೀರಿ ಸ್ವಂತ ಮನೆ ಆಗ್ಲಿ ಅಂತೇಳಿ ನೀವು ಹಂಗೆ ಇಟ್ಕೊಂಡ್ ಕುಂತೀರಿ. ಆ ದೇವ್ರು ನಿಮಗ ಜಲ್ದಿ ಸ್ವಂತ ಮನೆ ಆಗಟ್ಟ ಆಶೀರ್ವಾದ ಕೊಡ್ರಿ, ಶಕ್ತಿ ಕೊಡ್ಲಿ, ದುಡಿಯಟ್ಟು ಆ ದುಡ್ದು ಮನಿ ತಗೊಂಡ್ರಿ. ದೇವರು ರಾಯರ್ ಇದ್ದಾರಂತ ಕಮೆಂಟ್ ಹಾಕಿದ್ರ, ರಾಯರ್ ನಿಮಗ ಎಲ್ಲರಿಗೂ ಕಾಪಾಡ್ರಿ. ರಾಯರ್ ಆದಷ್ಟು ನಿಮ್ ಕನಸು ಬೇಗ ನನ್ಸ್ ಮಾಡ್ರಿ. ರಾಯರ್ ನಂಬಂದ್ರೆ 100% ಆಗ್ತದ ಫ್ರೆಂಡ್ಸ್. ಆದಷ್ಟು ಎಲ್ಲರೂ ಯಾರು ಕೈ ಬಿಟ್ರು ದೇವ್ರ ಕೈ ಬಿಡಲ್ರಿ. ನಾನು ನಿನ್ನೆ ಒಂದು ವಿಡಿಯೋದಾಗ ಹೇಳಿದ್ರ, ಒಂದು ವಿಡಿಯೋದಾಗ ಮುಂದಿನ ಒಳಗೆ ಹೇಳಿದ್ರ, ನಾ ಕಷ್ಟ ಹಾರಿ ಕೊಡ್ತಾನಪ್ಪ ದೇವ್ರ ಅಂದ್ರೆ ಯಾರು ನಿಭಾಯಿಸ್ಕೊಂಡು ಹೋಗ್ತಾರ, ಯಾರು ನಾವು ಇದು ಮಾಡ್ತೀವಿ ಜೀವನದಾಗ, ಯಾರು ನಾವು ಒಂದು ಕಷ್ಟಗಳನ್ನ ಎದುರಿಸ್ಕೊಂಡು ಇರುತ್ತೆ ಅವರಿಗೆ ಜಾಸ್ತಿ ಕಷ್ಟ ಕೊಡ್ತಾನಂತ್ರಿ. ಹಿಂಗಾಗಿ ಎಷ್ಟು ಕಷ್ಟ ಬರ್ತೋ ಅಷ್ಟು ಒಳ್ಳೇದಾಗ್ತಾರೆ ಫ್ರೆಂಡ್ಸ. ಹಿಂಗಾಗಿ ಕಷ್ಟಪಟ್ಟರೆ ಸುಖ ಸಿಗ್ತದೆ. ಫಸ್ಟಿಗೆ ಕಷ್ಟ ಪಡ್ಬೇಕು ಫ್ರೆಂಡ್ಸ, ಆಮೇಲೆ ಸುಖ ಸಿಗ್ತದೆ ರೀ. ಹಿಂಗಾಗಿ ಕಷ್ಟದಿಂದಲೇ ಜೀವನ ಆರಾಮ ಆಗ್ಬೇಕ್ರಿ. ಸ್ಟಾರ್ಟಿಗೆ ಸುಖ ಕೊಟ್ಟಂದ್ರೆ ಮುಂದೆ ಕಷ್ಟ ಇರ್ತಂತ್ರಿ. ಹಿಂಗೆ ಇಲ್ಲೇ ಕಷ್ಟ ಕೊಟ್ಟ ಮುಂದೆ ಸುಖ ಹಾಕೋದು ಬರ್ತದೆ ಫ್ರೆಂಡ್ಸ. ಇವತ್ತಿನ ಲಾಕ್ ಇನ್ನು ಮುಂದೆ ನಾ ಕೆಲ್ಸಿಗೆ ಹೋಗ್ಬೇಕ್ರಿ, ಟೈಮ್ ಆಗ್ಯದ್ರಿ ಫ್ರೆಂಡ್ಸ್. ಬಟ್ಟೆ ತರೋದ ಏನೋ ಮಾಡ್ತಾರತ್ರಿ ಅವರು. ನೋಡೋಣ ಫ್ರೆಂಡ್ಸ್, ಮುಂದೆ ಬಂದ್ಬೇಕು ನಾ ಮಾತ್ರ ರಾತ್ರಿ ಬಂದ್ಬೇಕು ನಿಮ್ಗೆ ಸಿಗ್ತೀನಿ. ಆ ರಾಯರು ಮತ್ತು ಎಲ್ಲ ದೇವರು ಎಲ್ಲ ನಿಮ್ಮ ಮ್ಯಾಗ ಆಶೀರ್ವಾದ ಇಟ್ಟಿರಿ. ಎಲ್ಲರಿಗೆ ಆ ದೇವ್ರ ಆಶೀರ್ವಾದ ಸಿಗಲಿ. ನಂಗೆ ಯಾರ್ಯಾರೆಲ್ಲ ಒಳ್ಳೆ ಕಮೆಂಟ್ ಹಾಕ್ತೀರಿ, ಕೆಂಟು ಕಮೆಂಟ್ ಅಂತೂ ಜಾಸ್ತಿ ಹಾಕಲ್ಲ, ಬಟ್ ಯಾರೇ ಒಳ್ಳೆ ಕಮೆಂಟ್ ಹಾಕೋರಿಗೆ, ಹಾಕದೆ ಇರೋರಿಗೆ, ನಮ್ಮ ವಿಡಿಯೋ ನೋಡೋರಿಗೆ, ನೋಡದೆ ಇರೋರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಆ ಕಡೆ ನಿಮ್ಮ ಸ್ವಂತ ಮನೆ ಆಗಲಿ ಅಂತ ದೇವ್ರ ಹತ್ರ ನಾವು ಏನಂತಾರೋ ಪ್ರೇರಣೆ ಮಾಡ್ಕೋತೀವಿ, ಸ್ವಂತ ಮನೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ. ಹಾಗೆ ನಮಗೂ ಸ್ವಂತ ಮನೆ ಆಗ್ಲಿ ಅಂತೇಳಿ ಕಮೆಂಟ್ ಹಾಕಿ. ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಕೇನಂದ್ರೆ ನೀವು ಕಮೆಂಟ್ ಹಾಕೋದು ಸಾಕ್ರಿ, ಭಾಳ ಖುಷಿ ಆಗ್ತದ ನಮ್ಗೆ. ಇವತ್ತಿಂದು ವ್ಲಾಗ್ ಮುಂದಿನ ಕಂಟಿನ್ಯೂ ಮಾಡ್ತೀವಿ. ಬಟ್ಟೆ ತರವರಿ ಕೆಲಸ ಅದ ರೀ, ಕೆಲ್ಸಿಗೆ ಹೋಗ್ಬೇಕ್ರಿ. ಈಗ ಸೂಟಿ ಕೊಡಲಾಗ್ಯಾರ, ಹಿಂಗಾಗಿ ಹೋಗ್ಬೇಕ್ರಿ. ಮತ್ತೆ ಬಂದ ಬಳಕ ಕಮೆಂಟ್ ಸಂಬಂಧಿ ಸ್ಪೆಷಲ್ ಆಗಿ ವಿಡಿಯೋ ಮಾಡಕ್ಕೆ ಖುಷಿ ಕಂಡಬಿಟ್ಟಿದೆ ನಮಗ. ಯಾಕಂದ್ರೆ ಮುಂದೆ ದುಃಖನ ಹೇಳ್ಕೋತೇವೆ ಅಂದ್ರೆ ಖುಷಿನೇ ಹೇಳ್ಕೋಬೇಕಾಗ್ತದೆ. ಹೌದ್ರಿ, ದುಃಖನಾಗಿದ್ದ ನಮ್ಮ ಒಂದು ಧೈರ್ಯದಿಂದ ನೀವು ಧೈರ್ಯದಿಂದ ಹೇಳ್ತೀರಿ, ಏನೋ ಆಗಲ್ಲ, ರಾಯರ್ ಇದ್ದಾರೆ ನಮ್ದು ಅಂದ್ರೆ ನಿಮ್ ಕಷ್ಟ ನಮ್ಮ ಮುಂದೆ ಹೇಳ್ಕೊತಿರಲ್ರಿ. ಹಿಂಗಾಗಿ ಫ್ರೆಂಡ್ಸ್ ನಮಗೆ ಖುಷಿ ಆಗ್ತದೆ ರೀ. ಇದೇ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಕಮೆಂಟ್ ಹಾಕಿದ್ರೆ ಬಾಯ್ ರೀ. ನಾವು ಹೋಗ್ತೇವ್ರಿ ಕೆಲ್ಸಿಗೆ, ಮುಂದಿನ ಅಮ್ಮ ನಡೆಸ್ತಾರೆ. ಮುಂದೆ ನೋಡೋಣ ಮತ್ತೆ ವಿಜಯ ಬಟ್ಟೆ ತರೋದ ಬೈ ಫ್ರೆಂಡ್ಸ. ಬರೋಬ್ಬರಿ ಟೈಮಿಗೆ 6 ಗಂಟೆ ಆಗ್ಯದ್ರಿ. ಬಡವರ ಲೈಫ್ ಹೆಂಗಿರ್ತದೆ ಅಂದ್ರೆ ಒಂದೊಂದು ಸಲ ಭಾಳ ಕಠಿಣ ಬಂದುಬಿಡ್ತದ. ಹೆಂಗಂದ್ರೆ ಒಂದು ಬಡವ್ರದ್ದು ಹೆಂಗೆ ರೀ, ಸೇವಿಂಗ್ ಮಾಡೋಕ್ಕಂತೇಳಿ ಗಲ್ಲ ತಯಾರು ಮಾಡಿರ್ತೀವಿ ರೀ. ಸೇವಿಂಗ್ಸ್ ಮಾಡ್ಬೇಕಂದ್ರೆ ಅಂದ್ರೆ ರೊಕ್ಕ ಕೂಡಿಡ್ಬೇಕಂತೇಳೇ ಗಲ್ಲ ತಯಾರು ಮಾಡಿರ್ತೀವಿ. 1 ವರ್ಷ 2 ವರ್ಷ 3 ವರ್ಷ ಆದ್ಮ್ಯಾಗ ಗಲ್ಲದ ರೊಕ್ಕ ತೆಗಿದು ಎಷ್ಟಾಗೆ ನೋಡ್ಬೇಕು. ಏನಾದರೂ ಗಾಡಿ ಆದರೂ, ಏನಾದರೂ ಬಂಗಾರ ಆದರೂ, ಏನಾದರೂ ದೊಡ್ಡ ಅಮೌಂಟಿಂದ ಏನಾದರೂ ಒಂದು ಸಾಮಾನು ತೊಗೋಬೇಕನ್ನೋದು ಬಡವ್ರದ್ದು ಇರ್ತದೆ, ಕನಸು ಇರ್ತದೆ ರೀ. ಹಾಗಾಗಿ ಗಲ್ಲ ಇಟ್ಟಿರ್ತೀವಿ ರೀ. ಗಲ್ಲ ಗಲ್ಲದಾಗ ಹಾಕಿ ರೊಕ್ಕ ಇಟ್ಟಿರ್ತೀವಿ. ಸೇವಿಂಗ್ಸ್ ಮಾಡಿ ಪ್ರತಿ ಸಲ ರೀ, ಯಾರಿಗೆ ಬರ್ತೋ ಬಿಡ್ತೋ ಗೊತ್ತಿಲ್ಲ, ನಮಗಂತೂ ಪ್ರತಿ ಸಲ ನೋಡಿರಿ ಗಲ್ಲದ ರೊಕ್ಕ ಹಾಕಿ ತಿಂಗಳದಾಗಿ ಗಲ್ಲ ಹೊಡಿತೀವಿ, ಗಲ್ಲದ ರೊಕ್ಕ ಹಾಕಿ ತಿಂಗಳದಾಗಿ ಗಲ್ಲ ಹೊಡಿತೀವಿ. ಹಾಗೆ ಆಗ್ಬಿಡ್ತದೆ ರೀ. ಈ ಗಲ್ಲ ನಾ ಹೊಡಿಬೇಕಂದಿನಿ, ಈ ಪಿಲ್ಲು ಹೊಡಿತೀನಿ ಅಂತಾಳೆ, ಅದಕ್ಕೆ ಹೊಡ್ಲಿಗತ್ತಾಳ ಹೊಡಿ ಪಿಲ್ಲು. ಗಲ್ಲ ಯಾಕೆ ಹೊಡ್ಲಿತ್ತೀನಿ ಅಂದ್ರೆ ಫ್ರೆಂಡ್ಸ, ಹಬ್ಬ ಅದ ರೀ. ಮೊನ್ನೆ ನಾಗರ ಪಂಚಮಿ ಹಬ್ಬಕ್ಕೂ ಬಟ್ಟೆ ತೊಳೋದಾಗಿಲ್ಲ ಪಾರ್ಗಳಿಗೆ, ಇವರಿಬ್ಬರಿಗೆ ಯಾರಿಗೂ ತೊಳೋದಾಗಿಲ್ಲ ರೀ. ಮತ್ತು ಈಗ ರಕ್ಷಾಬಂಧನಕ್ಕೆ ತೊಗೋಬೇಕಂತೇಳಿ ಎಲ್ಲ ತಿನ್ರಿ. ಬಲ್ಯಕ್ಕೆ 700 ರೂಪಾಯಿ ಅವ, ಏನಿಲ್ಲ ಇನ್ನೊಂದು 500 ರೂಪಾಯಿ ಕಮ್ಮಿ ಬಿದ್ದಾವ್ರಿ. ಇವರಿಬ್ಬರಿಗೆ ತರಬೇಕನ್ನದ್ರಿ ಪಿಲ್ಲುಗವ. ಮತ್ತು ಈರೇಶಾಗನೂ ತರಬೇಕಂದ, ಅವನಿಗೂ ಆಗಲಾಗ್ಯದ್ರಿ. ಮತ್ತು ಅವನಿಗೆ ಅವೇ ಹಳೆ ಬಟ್ಟೆನೇ ಇಸ್ತ್ರಿ ಹೊಡಿಸ್ಬೇಕಂತ ನಾನು ಅನ್ಕೊಂಡಿನಿ. ಇವರಿಬ್ಬರಿಗೆ ಒಟ್ಟು ಬಟ್ಟೆ ಇಲ್ಲರಿ, ತರಬೇಕಂತ ಅಂದ್ಕೊಂಡೀನಿ ರೀ. ಹಾಗಾಗಿ ರೊಕ್ಕ ಕಮ್ಮಿ ಬೀಳ್ತಾವೆ ಸದ್ಯಕ್ಕೆ. ಅದಕ್ಕಾಗಿ ಹೊಡಿಬೇಕಂತೇಳಿ ಗಲ್ಲ ಹೊಡ್ಲಿತ್ತೀವಿ. ಹೊಡಿಪಿಲು ಹಂಗಲ್ಲದು, ಗಲ್ಲ ಹೊಡಿತೀನ ತಿಂತಾಳೆ, ನಾ ಹೊಡಿತೀನ ತಿಂತಾಳ್ರಿ ಫ್ರೆಂಡ್ಸ್. ಗಲ್ಲ ಚಂದ ಹೊಡಿ, ಹಂಗಲ್ಲದು. ಹ್ಞೂ ಸರಿ, ಹಂಗಲ್ಲ ಸರಿ, ಈ ಕೇಳಿ
ನೋಡಿ ಹಂಗೆ ಮಾಡಿ ಹಿಂಗೆಲ್ಲ ಹೊಡಿಬೇಕಂದ್ರೆ ಒಟ್ಟ ತಲೆ ಇದ್ದಿದ್ದಿಲ್ಲ ಫ್ರೆಂಡ್ಸ. ಇದು ನನಗೆ ಹೊಡ್ಲಿಕ್ಕೆ ಬರ್ಲಾಗ್ಯದ ನೋಡ್ರಿ. ಭಾಳ ಬೇಜಾರಾಗ್ತದೆ ಫ್ರೆಂಡ್ಸ್. ಏನು ಮಾಡ್ತೀರಿ. ಮತ್ತು ಇನ್ನೊಂದೇನಂದ್ರೆ ಗಾಡಿ ಸ್ವಂತ ಅದ ರೀ. ಬಟ್ ಒಂದೊಂದು ಸಲ ಟೈಮ್ ಹಿಂಗೆ ಬರ್ತದೆ ನೋಡ್ರಿ. ಸ್ವಂತ ಗಾಡಿ ಇದ್ರೆ ಒಂದೊಂದು ಸಲ ಟೈಮ್ ರೊಕ್ಕ ಇರಲ್ಲ ರೀ. ಕೈಯ ರೊಕ್ಕ ಆಡಲ್ಲ. ತೆಗಿತೀನಿ ಮುಂದೆ ತೆಗಿತ ಎಟ್ಟಾಗ್ಯಾವ ನೋಡ ಫ್ರೆಂಡ್ಸ. ಒಂದು ತಿಂಗಳ ಗಲ್ಲ ಅದ ಇದು. ಒಂದೇ ತಿಂಗಳೈತ್ರಿ. ನೀತೀನಿ ಫ್ರೆಂಡ್ಸ್, ಒಂದೇ ತಿಂಗಳೈತ್ರಿ ಗಲ್ಲ ಹಾಕಿ. ಮತ್ತು ಒಡಿಬಾರ್ದನ ಭಾಳ ಐತ್ರಿ. ಅದು ಟೈಮೇ ಹೆಂಗೆ ಬಿಡ್ತದೆ. ಎಷ್ಟು ಒಡಿಬಾಡತ್ತೀವಿ ಹಾಗೆ ಬರ್ತದೆ ರೀ ಅದು. ಹೊಡಿ ಚಂದ ಹೊಡಿ. ಸೊ ನಮ್ಮಂಥವ್ರಿಗೆ ಸೇವಿಂಗ್ಸ್ ಮಾಡೋಕ್ಕಂತಲೇ ಗಲ್ಲ ಇರ್ತದೆ ರೀ. ಆ ಗಲ್ಲದ ರೊಕ್ಕ ಹಾಕೋದ್ರೆ ಹಿಂಗೆ ಬರ್ತದೆ ನೋಡ್ರಿ ಪರಿಸ್ಥಿತಿ. ಒಡೆಯೋ ಪರಿಸ್ಥಿತಿ ಬಂದುಬಿಡ್ತದ. ನೋಡಮ್ ರೇಟ್ ಹಾಕಿ ಏಟಿಲ್ಲ ಅಂತ ಹೇಳಿ ಗಲ್ಲದ ರೊಕ್ಕ ಎಣಿಸ್ತಾಳೆ ಪಿಲ್ಲು. ಇದ್ರ ಬಗ್ಗೆ ನಾ ಏನು ಮಾತಾಡಲ್ಲ ರೀ ಜಾಸ್ತಿ. ಈರೇಶ ಮಾತಾಡಕ್ಕೆ ಹಚ್ತೀನಿ. ಗಲ್ಲದ ಬಗ್ಗೆ ಮಾತಾಡಲ್ಲ ರೀ. ಕೆಳಗಡೆ ಹಾಕಮ್ಮ ರೊಕ್ಕ. 500 ರೂಪಾಯಿ ನೋಟ್ ಹಾಕಿನಂತ ಅನ್ಕೊಂಡಿನಿ. ಸರಿ ಇಲ್ಲೇ ಇರೋದ್ರ 500 ರೂಪಾಯಿ ನೋಟ್ ಅದ. ಖರ್ಚು ಅಂದ್ರೆ ಏನಾರ ಕೊಟ್ಟಿವು ಮಾಡಿವು ಇರ್ತಾವೆ ನೋಡ್ರಿ. ಎಲ್ಲ ರೊಕ್ಕ ತಂದೆ ಗಲ್ಲದ ಹಾಕ್ಬಿಡ್ತೀನಿ. ಅಂದ್ರೂ ಈ ಥರ ಯಾರ್ಯಾರು ಈ ಥರ ತಿಂಗಳಿಗೊಮ್ಮೆ ಗಲ್ಲ ಹೊಡಿತೀರಿ ಕಮೆಂಟ್ ಹಾಕ್ರಿ. ತೆಗಿಯೋ. ಇವು ಚಿಲ್ಲರೆಲ್ಲ ವಿಜ್ಜಿದ ವಿರಾಜನ್ ಕೆಲಸ ನೋಡ್ರಿ. ಚಂದ ಎಣಸಲ್ಲ. ಸರಿ ಚಂದ ತೋರಿಸಿರಿ. ಲೆಕ್ಕ ಮಾಡಕತ್ತ ನೋಡ್ರಿ. 1200 ಆಯ್ತು. ಬಟ್ ಬಟ್ಟೆ ಸಂಬಂಧ ರೀ ಫ್ರೆಂಡ್ಸ್. ಈಗ ಸದ್ಯಕ್ಕೆ 700 ರೂಪಾಯಿ ಅವ. ಮತ್ತು ಸಾಲ ಲಿಬ್ರಿ ಬಟ್ಟೆ ತರ್ಲಕ್ಕ. ಹಂಗಾಗಿ ಯಜಮಾನ್ರಿಗೆ ಸದ್ಯಕ್ಕೆ 1 ರೂಪಾಯಿ ರೊಕ್ಕ ಕೈಯಾಗಿಲ್ದಂಗೆ ಆಗ್ಯದ. ಹಂಗಾಗಿ ಇವ್ರು ಗಲ್ಲ ಹೊಡೆದು ತರಬೇಕು. ನಮ್ದೇನು ಪ್ಲ್ಯಾನ್ ರೀ ಫ್ರೆಂಡ್ಸ. ಗಲ್ಲದನ್ನ ರೊಕ್ಕ 500 ರೂಪಾಯಿ ತೆಕ್ಕೋಬೇಕು ಹೊಡೆದು. ಅದು ಎಡ್ತಾನೆ ಗುದ್ದಾಡಿದ್ರೆ ಹಾಗೆ ತೆಗಿಲಿ ಬರಲಿಲ್ಲ ರೊಕ್ಕ. ಇವು 500 ರೂಪಾಯಿ ತೆಗಿಬೇಕು. ಉಳ್ಕಿದ ರೊಕ್ಕ ಏನು ಮಾಡ್ಬೇಕು. ಇನ್ನು 10 ರೂಪಾಯಿ ಸಿಗ್ತದೆ ಗಲ್ಲ. ಇಂಥ ಗಲ್ಲ ತಂದು ಉಳ್ಕಿ ರೊಕ್ಕೆಲ್ಲ ಅದ್ರ ಮತ್ತೆ ಹೊಳೆ ಹಾಕ್ಬೇಕನ್ನ ನನ್ನ ಪ್ಲ್ಯಾನ್ ರೀ. 1300 ಇದ್ರಿ 1400. ಅವು ಚಿಲ್ಲರೆ ಇಲ್ಲ. 1400 ರೂಪಾಯಿ ಆಗ್ಯಾವ ರೀ ಫ್ರೆಂಡ್ಸ. ಒಂದು ತಿಂಗಳದಾಗ 1400 ಗೊಳೆ ಮಾಡೀನಿ ರೀ. ಅಂದ್ರೆ ಅವು ಅಲ್ಲಿ ಪಾಶೆ 100. ನಾನು ಜಾಸ್ತಿ ಹಾಕೋದೇನು ರೀ 100. ನಾ ಜಾಸ್ತಿ 100 200 3 ಪಾಶೆ ಹಿಂಗೆ ಹಾಕ್ತೀನಿ ರೀ. 10-20 ನೋಟ್ ಹಾಕಲ್ಲ. ಅವ್ರ ಕೆಲಸ ಇರ್ತದೆ. 10-20 ನೋಟ್ ಇದ್ರೆ ಹಂಗೇನು ಬಲ್ಲ ರೊಕ್ಕ 100 200 ಇದ್ದು ಹಂಗೆ ಹಾಕ್ಬಿಡೋದ್ರ ಗಲ್ಲಕ್ಕೆ. ಹಾಗೆ ಮಾಡೀನಿ ರೀ ಫ್ರೆಂಡ್ಸ್. ಅದ್ರಾಗ ಗಲ್ಲ ಹೊಡೆದು ಮಕ್ಕಳು ಬೇಜಾರಾಯ್ತು ರೀ. ಮನ್ಸಿಗೆ ಕಂಡಬಿಟ್ಟಿರಿ. ಆದ್ರೆ ಮಕ್ಕಳ ಸಂಬಂಧ ಅಲ್ರಿ. ಸಂಬಂಧ ಹೋಗಿ ಬಟ್ಟೆ ತರ್ಬೇಕಂತೇಳಿ ನೋಡಮ್. ಇದ್ರಾಗ ಎಷ್ಟು ಖರ್ಚು ಆಗ್ತಾವೆ ನೋಡಿ. ಮತ್ತು 10 ರೂಪಾಯಿ ಗಲ್ಲ ತಂದು ಮತ್ತೆ ಹೊಳ್ಳೆ ಅದ್ರಾಗೆ ಹಾಕ್ಸ್ತೀನಿ. ಎಷ್ಟು ಉಳಿತಾವೆ ಮತ್ತೆ ಹೊಳ್ಳೆ ಅದ್ರಾಗೆ ಹಾಕ್ತೀನಿ ರೀ. ನಮ್ಮದು ಹೆಂಗೆ ಗೊತ್ತಿರಿ ಗಲ್ಲದು. ಇವಾಗ ತೊಳೋದ್ರಿ ರೊಕ್ಕ ಎಷ್ಟು ತೊಳೋದು ಖರ್ಚಾಯ್ತು ತೊಳೋದು. ಮತ್ತೊಂದು 10 ರೂಪಾಯಿ ಗಲ್ಲ ತರೋದ್ರಿ. ಆ ನಾವು ಖರ್ಚು ಮಾಡಿ ಅಷ್ಟು ರೊಕ್ಕ ಬೇರೆಯವ್ರ ಕಡೆ ರೊಕ್ಕ ಇಸ್ಕೊಳ್ಳೋದೇನದ ರೀ. ಬೇರೆಯವ್ರ ಹತ್ರ 1000 ರೂಪಾಯಿ ಕಮ್ಮಿದ್ದು, 500 ಕಮ್ಮಿದ್ದು, 1500 ಕಮ್ಮಿದ್ದು, 2000 ಕಮ್ಮಿದ್ದು ಅಂದ್ರೆ ಮತ್ತೊಬ್ರ ಹತ್ರ ಕೇಳೋದೇನದ ರೀ. ಈ ನಮ್ಮದೇ ಗಲ್ಲದಂದು 10 ರೂಪಾಯಿ ಗಲ್ಲ ಇರ್ತದೆ ಬರೀ. 10 ರೂಪಾಯಿ ಗಲ್ಲ ಹೊಡೆದು ಅವು ನಾವು ವಾಪಸ್ಕೊಳ್ಳೋದ್ರಿ. ನಮಗೆ ನಾವು ಅದು ಬೇರೆಯವ್ರ ಹತ್ರ ತೊಗೊಂಡು ನಮ್ಮ ಕೈಲಿ ಯಾವಾಗ ರೊಕ್ಕ ಬರ್ತಾವೆ ವಾಪಸ್ ಕೊಡ್ತೀವಿ ನೋಡ್ರಿ. ಹಾಗೆ ಮಾಡೋದು. ಇದು ರೊಕ್ಕ ತೊಗೊಳೋದ್ರಿ. ಇದ್ರಲ್ಲಿ ಗಲ್ಲದಂದು ಹೊಡೆದು ನಮ್ಗೆ ಯಾವಾಗ ರೊಕ್ಕ ಬರ್ತದೆ ನೋಡ್ರಿ ಅವಾಗ ಮತ್ತೆ ಅದೇ 10 ರೂಪಾಯಿ ಗಲ್ಲದ ಮತ್ತೆ ಹೊಳ್ಳೆ ಹಾಕೋದ್ರಿ. 10 ರೂಪಾಯಿ ಹೊಸ ಗಲ್ಲ ತಂದು ಹೊಳ್ಳೆ 2000 ತೊಲಿ 3000 ತೊಲಿ ಮತ್ತೊಬ್ರಿಗೆ ಸಾಲ ತೊಗೊಂಡಿರ್ತೀವಿ. ಸಾಲ ಕೊಡೋದಿರ್ತೀವಿ. ಹಾಗೆ ಗಲ್ಲದಂದು ಸಾಲ ತೊಗೊಳೋದ್ರಿ. ಮತ್ತು ವಾಪಸ್ ಹಂಗೆ ಇರೋದು. ಇದು ಐಡಿಯಾ ಚಲೋ ಇದ್ರೆ ಕಮೆಂಟ್ ಹಾಕ್ರಿ. ಹೌದಕ್ಕ ಬರೋಬರಿ ಅಂತೇಳಿ ನಾ ಹಿಂಗೆ ಮಾಡ್ತೀನಿ ರೀ. ನೀವು ಹಾಗೆ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ. ಈ ಥರ ಮಾಡಿದ್ರೆ ರೊಕ್ಕ ಸೇವಿಂಗ್ಸ್ ಆಗ್ತದೆ ರೀ. ಬೇರೆ ಹತ್ರ ಸಾಲ ತೊಗೊಳೋದನ್ನೂ ಆಗಲ್ಲ ರೀ. ಮತ್ತೊಬ್ರ ಹತ್ರ ಸಾಲ ತೊಗೊಳೋದು ಹತ್ತಲ್ಲ ರೀ. ರೊಕ್ಕ ಸೇವಿಂಗ್ಸ್ನೂ ಆಗ್ತಾವ. ನಮ್ಗೆ ಖರ್ಚಿಗೆ ಟೈಮಿಂಗ್ ಮೇಲೆ ಸಿಕ್ಕಾಗೂ ಆಗ್ತಾರೆ. ನಮ್ಗೆ ಎದಕ್ಕೆ ಬೇಕು ನೋಡೋ ಅವಾಗ ಟೈಮ್ ಮೇಲೆ ಸಿಕ್ಕಾಗೂ ಆಗ್ತಾವೆ ರೊಕ್ಕ. ಇದು ಪ್ಲ್ಯಾನ್ ರೀ ನಂದು. ಹಾಗಾಗಿ ಅದಕ್ಕೆ 1500 ರೂಪಾಯಿ ತೊಗೊಂಡ್ರಿ. ಅದ್ರಾಗ ಎಷ್ಟು ಖರ್ಚು ಆಗ್ತಾವೆ ನೋಡ್ತೀನಿ ಇವತ್ತು. ಆ ಖರ್ಚಾಗಿದ್ದು ಮತ್ತು 10 ರೂಪಾಯಿ ಗಲ್ಲ ತರ್ತೀನಿ ರೀ. ಉಳ್ಕಿದ ರೊಕ್ಕ ಅದ್ರ ಹಾಕ್ತೀನಿ ರೀ. ಮತ್ತು ಯಾವಾಗ ನನಗೆ ಎಷ್ಟು ಖರ್ಚು ಆಗ್ತಾವೆ ರೊಕ್ಕ ನಂಗೆ ಬಲ್ಲಿ ಯಾವಾಗ ತೊಗೊಳ್ರಿ ಅವಾಗ ಅದ್ರಾಗ ಮತ್ತೆ ಆ್ಯಡ್ ಮಾಡಿಬಿಡ್ತೀನಿ ರೀ. ನಂದಿದು ಐಡಿಯಾ ರೀ. ಐಡಿಯಾ ಚಲೋದೆಲ್ಲ ಕಮೆಂಟ್ ಹಾಕ್ರಿ. ಮತ್ತು ಇವರಿಬ್ಬರು ಬಟ್ಟೆ ತಲ್ಲ ಕರ್ಕೊಂಡು ಹೋಗ್ತೀನಿ ರೀ. ಈಗ ಬಟ್ಟೆ ತೊಗೊಂಡ್ಬಂದು ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಜಸ್ಟ್ ಹೋಗಿ ನೋಡ್ರಿ. ಮನೇಲಿ ಒಂದು 6 ಗಂಟೆ ಕೂತಿ ಜಗಿನ ದೀಪ ಹಚ್ಚಿ ಸಂತಿಗೆ ಇವ್ರು ಬಟ್ಟೆ ತರ್ಲಕ್ಕ ಬರೋಬ್ಬರಿ 7-8 15 ನಿಮಿಷ ಕಮ್ಮಿ ಅದ ನೋಡ್ರಿ.
ಬಟ್ಟೆ ಬೇರೆ ಬಟ್ಟೆ ತರಲಿಕ್ಕೆ 10 ನಿಮಿಷ ಕಮ್ಮಿ ಬರೀ ಆಗಿ ಬಟ್ಟೆ ತಂದಿದ್ರಿ ಮುಖಂಡ್ರೆ ಏನೇ ತಂದಿಲ್ಲ ತೋರಿಸ್ತೀನಿ ರೀ 8 ಸಾಸ್ನೆ ಸಿಕ್ಕೋದು ತೋರಿಸ್ತೀನಿ ಆಟೆ ಸುಮ್ಮ ಸಾದದ ತೊಗೊಂಡಿದ್ರಿ ಫ್ರೆಂಡ್ಸ್ ಬಟ್ಟೆ ಇಷ್ಟ ಇಲ್ಲ ಆದರೂ ಸುಮ್ಮ ಸಾದದ ತೊಗೊಂಡಿನಿ ಸದ್ಯಕ್ಕೆ ಬೇಕಂತೇಳಿ ಆ ಚಲೋ ಬಟ್ಟೆ ನೋಡಿದ್ರೆ ಒಬ್ಬೊಬ್ರಿಗೆ 1100 12 ಒಂದು ಬಾಚ್ ಅಂತ ತೋರಿಸು ಕೊಡ್ತೀನಿ ನಿಮಗೆ 1100 1200 ಹೇಳಕತ್ತದ ಒಬ್ಬೊಬ್ರಿಗೆ 1100 1200 ಹೇಳಕತ್ತೀರಿ ಹಂಗಾಗಿ ಸುಮ್ಮ ಸಾದದ ತಂದಿನಿ ಇಬ್ರಿಗೆ ಸೇಮ್ ತಂದಿನಿ ಜಾಸ್ತಿ ಏನು ಓಪನ್ ಮಾಡಿ ತೋರಿಸಲ್ಲ ನಿಮ್ಗೆ ಇಬ್ರಿಗೆ ಸೇಮ್ ಬಟ್ಟೆ ತಂದೀನಿ ಇದು ಒಂದೊಂದು ಜೋಡಿಗೆ ಎಷ್ಟು ಬೇಕಂದ್ರೆ ಅಂತ ಆಕೆ ಏನಾದರೂ 2 ಕೂಡಿ 800 ರೂಪಾಯಿ ಜೋಡಿ ಅಂದೋಳು ಇದೇ ಈ ಡ್ರೆಸ್ಸೇ ಬೇರೆ ಕಡೆ ದುಕಾನಾಗ ನೋಡಿದ್ದಾರೆ ನಾ ಸೇಮ್ ಹಿಂಗೆ ಅವ್ರು 1000 ರೂಪಾಯಿ 2 ಜೋಡಿ ಕೊಡ್ತೀನಿ ಅಂದ್ರೆ ಇಬ್ಬರಿಗೆ ನಾ ದುಕಾನ್ ಬಿಟ್ಟು ಬೇರೆ ದುಕಾನ್ ಬಂದೆ ಅಲ್ಲಿ ಇದೇ ಸೇಮ್ ಬಟ್ಟೆ ಇದು ಆಕೆ 800 ರೂಪಾಯಿ ಜೋಡಿ ಅಂದೋಳು ಲಾಸ್ಟ್ 600 ಅಂದೋಳು ನಾ 500 ಜೋಡಿ ಅಂತಿದ್ರಿ 250 ರೂಪಾಯಿ ಇಲ್ಲಿಗೆ 250 ಅಲ್ಲಿಗೆ 250 ಇಲ್ಲಿಗೆ 250 ಅವನಿಗೆ 250 ರೂಪಾಯಿ ಈ ಜೋಡಿ ಅಂತಿದ್ರಿ ನೀವು ಮತ್ತು ಆಕೆ ಲಾಸ್ಟ್ 550 ರೂಪಾಯಿ ಕೊಡು ಅಂದೋಡ್ರಿ 600 ರೂಪಾಯಿ ಅಂದು ಮತ್ತು 550 ರೂಪಾಯಿ ಕೊಡ್ತಾನೆ ಬಟ್ಟೆ ಸ್ವಸ್ಥ ಬಿದ್ದು ನಂಗೆ ಅನ್ಸೋ ಬಟ್ಟಿಗೆ ಆದರೂ ಅಟೆಂಡ್ ಇದಿಲ್ಲ ಸುಮಾರು ಅವ್ರ ಬಟ್ಟೆ 550 ರೂಪಾಯಿ ನೋಡಿ ಇಬ್ರು ಸೇಮ್ ತಂದಿ ಫ್ಯಾಟ್ ಸೇಮ ಅಂಗಿ ಸೇಮ 550 ರೂಪಾಯಿ ಇದಕ್ಕೆ ಮತ್ತು ಇದು ಉದ್ಬತ್ತಿ ತಿಂದಿದ್ರಿ ಮತ್ತು ಹೂವು ತಂದಿದ್ದು ಒಂದು 30 ರೂಪಾಯಿ ಹೂವು ತಂದಿದ್ದು ಹಾರ ಮಾಡ್ಬೇಕು ರೀ ನಾನು ನಾಳೆಗೆ ಲಕ್ಷ್ಮೀ ಪೂಜೆ ಶುಕ್ರವಾರ ಹುಣ್ಣಿಮೆ ಎಲ್ಲ ಹಂಗೆ ಹೂವು ತಂದಿದ್ರಿ ನಾನು ನಾಳೆಗೆ ಇರಲ್ಲ ಆನ್ ಮಾಡ್ತೀನಿ ರಕ್ಷಾಬಂಧನ್ ಇದು ಗಿಫ್ಟ್ ಆತ್ರಿ ನಾಳೆ ಗುಡ್ಲಕ್ಕ ತೋರಿಸ್ಬೇಡ ನಾನು ಇದು 30 ರೂಪಾಯಿ ನೋಡ್ರಿ 25 ರೂಪಾಯಿ ಕೊಡ್ತಾನಿರಿ ಹಂಗೆ ಅವ್ರು ಕಮೆಂಟ್ ಹಾಕ್ರಿ ಪಿಲ್ಲು ಗಿಫ್ಟ್ ಹಾಕ್ರಿ ಇದು ಒಬ್ರು ಕೊಡ್ತಾರೆ ಇದು ಒಬ್ರು ಕೊಡ್ತಾರೆ ಇದು ನೇರ್ ಪಾಲಿಶ್ ಒಬ್ರು ಕೊಡ್ತಾರೆ ನಾಳೆಗೆ ಇದು ಒಬ್ರು ಕೊಡ್ತಾರೆ ನಾಳೆಗೆ ಇಷ್ಟೆಲ್ಲ ತೊಗೊಂಡು ಬಂದಿ ನೋಡ್ರಿ ಫ್ರೆಂಡ್ಸ್ ಈಗ ಹೂವು ತೊಗೊಂಬಂದಿನ್ರಿ 20 ರೂಪಾಯಿ ಹೂವು 10 ರೂಪಾಯಿ ಪುಟ್ಟ ಹೂವು ತಂದೇನ್ರಿ ಎಲ್ಲಿ ತಂದೀನಿ ನಾಳೆ ಲಕ್ಷ್ಮೀ ಪೂಜೆ ಮತ್ತು ಬಟ್ಟೆ ನೋಡ್ರಿ ಹ್ಯಾಂಗೆ ಅವಾಗ ಕಮೆಂಟ್ ಆಗ್ರಿ ಇಬ್ರಿಗೆ ಸೇಮೆ ತಂದಿನ್ರಿ ಅಷ್ಟೇ ಒಟ್ಟು 550 ರೂಪಾಯಿ ಇಲ್ಲ ಯಾಕೆ ತೆಗೀರಿ ಅವು ಫ್ರೆಂಡ್ಸ ಕಲ್ಲರ ರೊಕ್ಕೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ರಿ ಈಗ ಅದೆಲ್ಲ ತಂದು ಹಾಕ್ಬೇಕ್ರಿ ಮತ್ತು ಈಗ ಅಡುಗೆ ಮಾಡ್ತೀನಿ ಹೊಸ ಭಾಳ ಥರ ಓದಕ್ಕೆ ಮನ್ಯಾಗ ಏ ವಿರಾಜ್ ಅಲ್ಲಿ ಇಸ್ತ್ರಿ ಅಂಗಡಿ ಗೊತ್ತೇನು ಇಸ್ತ್ರಿ ಮಾಮ ಬಟ್ಟೆ ಅಂಗಿ ಇಸ್ತ್ರಿ ಅದು ಹೋಗಿ ಆಮೇಲೆ ಕೊಡೋಣ ಇಸ್ತ್ರಿ ಅದು ಕೊಟ್ಟು ಅಂಗಿ ರಂಗಿರ ಹಾಂ ಇಸ್ತ್ರಿ ಕೊಟ್ಟು ಕೊಟ್ಟು ಇಸ್ತ್ರಿ ಎಷ್ಟು ತೋತಾರ 2 ತೋತಾರ आता संध्याकाळी 9 9:30 द्या हां 9:30 द्या ಹೋಗು ಪಿಂಟಲ್ ಫ್ರೆಂಡ್ಸ್ ಅಡುಗೆ ಮಾಡ್ಬೇಕ್ರಿ ನಾವು ಹೊಸ ಭಾಳ ಥರ ತಿರ್ಗಾಡ್ಲಕ್ಕ ಬರೀ ಬಟ್ಟೆ ತರ್ಲಕ್ಕೆ 6 8 ಥರ ತಿರ್ಗಾಡೇನ್ರಿ ನಮಗೆ ಪರವಡಿಸ್ಬೇಕಲ್ರಿ ಕಲರ್ ಇಷ್ಟ ಆದ್ರೆ ರೇಟ್ ಪಸಂದ್ ಬೀಳಲ್ಲ ರೇಟ್ ಪಸಂದ್ ಕಲರ್ ಇಷ್ಟ ಆಗಲ್ಲ ಬಟ್ಟೆ ಇಷ್ಟ ಆಗಲ್ಲ ಕ್ವಾಲಿಟಿ ಇಷ್ಟ ಆಗಲ್ಲ ಅಂತ ಹಿಂಗೆ ಆಗ್ಬಿಡ್ತದೆ ರೀ ಸಿಂಪಲಾಗಿ ತಂದಿಂದ ಅವರು ಸುಮ್ಮನೆ ನಾಳೆ ಬೇಕಾರೆ ರಕ್ಷಾಬಂಧನ ಅಂತ ಹೇಳಿ ಆದರೂ ಹೆಂಗೆ ಹೋಗಿ ಕಮೆಂಟ್ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಏನೋ ಭಾಳ ಕೆಲಸಗಳವ ಏನಾದ್ರೆ ಸ್ಟೇಟ್ ಬೆಳ ಕಾಣತ್ತಿ ಬಂದು ಫ್ರೆಂಡ್ಸ್ ಕೆಲಸದಿಂದ ಹೀಗೆ ಒಂದನ್ನು ಹೈರಾಣಾಗಿ ಮತ್ತು ಬಿಸಿದು ಇದೇನು ಜೀರಾ ರೈಸ ದಾಲ್ ಮಾಡಿದ್ರಿ ಉಣ್ಣು ನೋಡಿದ್ರಿ ಶಾಂಗಿಗೆದ ಈಗ ದಾಲ್ ರೀ ಹೋಟೆಲ್ ಏನು ಮಾಡಿರ್ತಾರ ನಾ ಹಸ್ಬು ಬಂದಿದ್ರಲ್ಲಿ ನೋಡೋದು ಅನ್ನ ಬೆಳೆ ಮಾಡಾಕಲ್ಕತ್ತಾಳ ಹಂಗೆ ಮಾಡ್ತೀರಿ ಹೇಳಿ ಅನ್ನ ಬೆಳೆ ಚಂದ ದಾಲ್ ಚಾವಲ್ ಮಾಡಿ ಉಣ್ಣು ನೋಡಿ ಹ್ಯಾಂಗಾಗ್ಯದ ಮಸ್ತ್ ತಂಗಳು ಚಪಾತಿ ವರಿ ಉಳ್ಳಾಗಡ್ಡಿ ಕೊಡೋ ನಿಮ್ಮ ಮಾಮಾಗ ಇವರೆಲ್ಲ ಉಂಡ್ರೆ ಪುಲಿ ಹಂಗೆ ದಾಲ್ ಚಾವಲ್ ಇವ್ರು ಹ್ಯಾಂಗೆ ದಾಲ್ ಚಾವಲ್ ವಿಜಯ ಹಂಗೆ ದಾಲ್ ಚಾವಲ್ ಅಮ್ಮ ಏನೋ ಇದ್ರಾಗಿಲ್ರಿ ಉಪ್ಪು ಉಣ್ಣೋಡು ಉಣ್ಣೋಣಿ ಹೆಂಗೆ ಇದೆ ನಂಗೆ ನೀ ಅನ್ನ ಬೆಳೆ ಉಂಡ್ರೆ ಗೊತ್ತಾಗಬೇಕಲ್ಲ ಅನ್ನ ಬೆಳೆ ಉಣ್ಣೋಡಿಲ್ಲ ಅಂದ್ರೆ ದಾಲ್ ಚಾವಲ್ ಉಣ್ಣು ಇದು ಹೋಟೆಲ್ ಸ್ಟೈಲ ಬಟ್ ಖಾರ ಆಗ್ಯದ ಅಟ್ಟೆ ಸುಳ್ಯ ಬೇಡ ಸೂಪರ್ ಕರೆ ಮಾಡಿ ಅವ ಚಂದಾಗಿಲ್ಲ ಅಂದ್ರೆ ಚಂದಾಗ್ಯದ ಮಸ್ತ್ ಆಗ್ಯದಲ್ಲ ದಾಲ್ ಚಾವಲ್ ಮಾಡೀನಿ ಋಣಂಗೈತೆ ಮಸ್ತ್ ಆಗ್ಯದ ರೀ ಬರ್ರಿ ಊಟ ಮಾಡಮಂತ ಉಳ್ಳಾಗಡ್ಡಿ ಕೊಡು ಮಾಮಾಗ ಟಿ ವಿ ಆಯ್ತು ಮೈ ಆಟೋ ಗ್ರೂಪ ಚರಿಗೆ ಕೊಡು ಮಾಮಾಗ ಗ್ಲಾಸ್ ತೊಂಬರಲ್ಲದ ಗ್ಲಾಸ್ ತೆಗಿಬೇಕು ಮ್ಯಾರೇಜ್ ಬಾಟ್ಲಿ ಕೊಡೋರಿ ಮಸ್ತ್ ಆಗ್ಯದ ಅಕ್ಕಿ ಚಾಲೋ ಸಾಲಿ ನಾಳೆ ಬರ್ರಿ ಮಸ್ತ್ ಮಾಡಮ್ಮ ವಿಜ್ಜಿ ಸೀದಾ ಕುಂದ್ರ ಬಟ್ಟೆ ಹಂಗವ್ರ ವೀರೇಶ ಚಾಟನ್ ಇದ್ದಿಲ್ಲ ನೀವು ಒಪ್ಪರು
ಈ ಕಡೆ ಹದಿಗೆಟ್ಟಾಗ ನೀರಶಾವ ಸಟ್ಕೋತ ನೀ ಹೇಳಿಲ್ಲ ಅಂದ್ರೆ ಏ ವಿಜ್ಜಿ ಕಾಣಿಸಕತ್ತಲ್ಲ ನಿಂದೆಲ್ಲ ಕಾಣತ್ತ ನೋಡ್ಲತ್ತಾರ ಯೂಟ್ಯೂಬ್ನಾಗ ನೋಡತ್ತಾರ ಸುಮಾರು ಅಟ್ಟೆ ಅವು ಅಯ್ಯರಿ ಬಟ್ಟಿ ಮಾಡಲ್ಲ ಹಂಗವ ಈ ಸುಮ್ ಸಾದ ತಂದಂಗ ಹಬ್ಬ ಸಂಬಂಧ ತಂದಂಗ ಫ್ರೆಂಡ್ಸ ಆ್ಯಕ್ಚುಲಿ ಇಂಥ ಫಸ್ಟ್ ಟೈಮ್ ತರಲ್ರಿ ಅವ್ರ ಮನೆಗೆ ಯೂಸ್ ಮಾಡಲ್ಲ ಅರ್ಬಿ ಯಾಕಪ್ಪ ಸಂದರ್ಭ ಅಂದ್ರೆ ಕಠಿಣ ಸಂದರ್ಭ ಹಂಗೆ ಅದ ರೀ ಸಮಯ ತಕ್ಕಂತೆ ಹೋಗ್ಬೇಕಲ್ರಿ ನಾವು ಅದೇ ಸಮಯ ತಕ್ಕ ಗಲ್ಲ ಹೊಡ್ದಿನ ವೀರೇಶ ಅದ್ರ ಸಂಬಂಧ ಎಲ್ಲ ಹೊಡೆದಾಗ ಏನು ಮಾಡ್ತೀವಿ ಹೇಳಿ ಗಲ್ಲ ಹೊಡ್ದಿನ ಹೆಂಗಾಗ್ಯದ ಫ್ರೆಂಡ್ಸ್ ಇವು ಆ್ಯಕ್ಚುಲಿ ಬಟ್ಟೆ ತರ ಬ್ಯಾಡ ಅಂತ ಅನ್ಕೊಂಡಿದ್ದೇವೆ ರೀ ಬಟ್ ಮೊನ್ನೆ ಹಬ್ಬಕ್ಕೆ ನಾಗಪಂಚಮಿ ಐತಲ್ರಿ ಅವಾಗೂ ಬಂದಿದ್ದೀವಿ ರೀ ಸುಮ್ಮ ಅವ್ರು ಪಾಪ ಹುಡುಗರು ಮನ್ಸಿಗೆ ನಾರಾಜ್ ಆಗ್ಬಾರ್ದು ಅವ್ರು ಇನ್ನೂ ತಿಳಿಯಲ್ರಿ ಅವ್ರು ಇನ್ನೂ ಸಣ್ಣವ್ರು ಅವರು ಈಗ ಅವ್ರು ಖುಷಿ ಸಂಬಂಧ ತಂದಂಗೆ ರೀ ನಾವು ದೊಡ್ಡವ್ರು ಇದ್ದೇವೆ ಪಿಲ್ಲು ಬಿಡಕ್ಕೆ ನಾ ದೊಡ್ಡವ್ರು ಎಲ್ಲ ತಿಳ್ಕೊತೇವೆ ರೀ ಅವರು ತರಲಿ ಅಂತ ತಿಳ್ಕೊತಾರ ಬಟ್ ಆದ್ರೂ ಒಂಥರ ಒಂದು ಅವ್ರು ಸಣ್ಣವ್ರು ಇರ್ತಾರಲ್ರಿ ಹಿಂಗಾಗಿ ಅವ್ರು ಬಿಟ್ಟು ಅವ್ರಿಗೆ ಇದು ಮಾಡಕ್ಕೆ ಬರಲ್ಲ ರೀ ರಾಖಿ ಕಟ್ಗಳು ಇರ್ತಾರ ನೆಕ್ಸ್ಟ್ ಟೈಮ್ ರೀ ಫ್ರೆಂಡ್ಸ್ ಇತ್ತು ಭಾಳ ಬೇಜಾರಾಗತ್ತೆ ಹೇಳ್ಬೇಕಾದ್ರೆ ನಮಗೆ 550 ರೂಪಾಯಿ ಎರಡಕ್ಕ ನಾವು ಇದು ಬಟ್ಟೆ ನೋಡಿ ಫ್ರೆಂಡ್ಸ್ 500 ಒಂದೇ ಅದ ಅಂಗಿ 500 ರೂಪಾಯಿ ಬರೀ ಹಂಗೆ ಒಂದೇ ಅದ ಇದು ಇವ ಹಾಕೊಂಡೆ ನೋಡಿ ಸ್ಟ್ಯಾಂಡರ್ಡ್ ಅದ ರೀ ನಾವು ಯಾವನೋ ಥರ ಸ್ಟ್ಯಾಂಡರ್ಡ್ ರೀ ಬಟ್ ಈ ಸಲ ಇದು ಯಾಕೆ ಇಂಥ ಪುರಿ ತಂದೆ ಹೋದಪ್ಪ ಅಂದ್ರೆ ಆ ಥರ ಬಂದದ ರೀ ಟೈಮ್ ಎಲ್ಲರಿಗೆ ಟೈಮ್ ಒಂದೇ ಥರ ಇರೋದ್ರಿ ಫ್ರೆಂಡ್ಸ್ ಬಟ್ ನಿಮ್ಮದು ನಾಳೆ ನಮ್ಮದು ರೂಮ್ ಯಾವ ನೋಡಮ್ ಹೆಂಗೆ ರೂಮ್ ನೋಡ್ಬೇಕಲ್ಲ ರೂಮ್ ಮಾಲಕ್ಕೆ ಏನಂದ್ರೆ ನೋಡಂದ್ರ ನೋಡಮ್ ರೂಮ್ ಗಲ್ಲದ 1500 ರೂಪಾಯಿ ಬಂದಾವ 1500 ರೂಪಾಯಿ ಫ್ರೆಂಡ್ಸ ಅದು ಬಟ್ ನಮ್ದೇನು ಕಾಣಿಸ್ ಹೆಂಗಪ್ಪ ಅಂದ್ರೆ ಇದು ಎಲ್ಲರ ಮನೆ ಅನುಭವ ಆಗಿರ್ತಾರೆ ಆಗ್ಯದೆಲ್ಲ ಕಮೆಂಟ್ ಹಾಕ್ರಿ ಒಂದು ಏನೋ ಶೇವ್ ಮಾಡಿ ಇಟ್ಕೋಬೇಕು ಅಂದಿರ್ತೀವಿ ನಾವು ಏನೋ ಒಂದು ದೊಡ್ಡ ಅಮೌಂಟ್ ಮಾಡಿ ಇದು ಗುರ್ತಿರ್ಬೇಕು ರೀ ಇದು ನಮ್ಮ ಓನ್ ಆಸೆ ರೀ ಇದು ನಾ ರೊಕ್ಕ ಬಳೆ ಮಾಡಿ ಕಿಸಿಂದ ಇದೆಲ್ಲ ಬಳೆ ಮಾಡಿ ಕಿಸಿ ತಂದಿದ್ದೇವೆ ಮನ್ಯಾಗಪ್ಪ ಅಂತ ಒಂದೊಂದು ದೊಡ್ಡ ತರಬೇಕಂತ ಕಿಸಿ ನಾವು ಪ್ಲ್ಯಾನ್ ಮಾಡಿರ್ತೀವಿ ರೀ ಬಟ್ ಅದೇನಾಗ್ತದೆ ಮಿಡಲ್ ಕ್ಲಾಸ್ ಲೈಫ್ನಾಗ ಅದು ನೆರವೇರಿಸಿ ಬಿಡಲ್ಲ ಯಾಕಪ್ಪ ಅಂದ್ರೆ ಕಷ್ಟಗಳು ಹಂಗಿರ್ತಾವ ಕಷ್ಟ ಬರ್ತಾವ ರೀ ಕಷ್ಟ ಇದ್ದಿದೆ ರೀ ಫ್ರೆಂಡ್ಸ ಜೀವನ ಅಂದರೆ ಕಷ್ಟ ಆತ್ರಿ ಹಿಂಗಾಗಿ ಎಲ್ಲರಿಗೆ ಕಷ್ಟ ಇದ್ದಿದೆ ರೀ ಬಟ್ ಅದು ಎದುರಿಸ್ಬೇಕ್ರಿ ಅಷ್ಟೇ ಬಟ್ ಅದು ಆ್ಯಕ್ಚುಲಿ ಅವ್ರು ರೊಕ್ಕ ಯಾವಾಗಾದ್ರೂ ಖರ್ಚು ಮಾಡವ ರೀ ಬಟ್ ಅವಾಗೂ ಖರ್ಚು ಮಾಡ್ಬೋದಿತ್ತು ಇವಾಗೂ ಖರ್ಚು ಮಾಡಬೇಕಿತ್ತು ಬಟ್ ನಮ್ಮ ಓನ್ ಮೈಂಡ್ಸೆಟ್ ಹೆಂಗಿತ್ತಪ್ಪ ಅಂದ್ರೆ ಅವ್ರು ರೊಕ್ಕ ಗೊಳೆ ಮಾಡಿ ಏನೋ ಒಂದು ದೊಡ್ಡ ತೊಗೋಬೇಕು ದೊಡ್ಡದಪ್ಪ ಅಂದ್ರೆ ಇದು ಈಗ ರೊಕ್ಕ ಗೊಳೆ ಮಾಡಿ ಇದ್ರದ್ದು ಯಾರು ಹೇಳ್ಬೇಕು ಈಗ 4 ಮಂದಿ ಇದು ಯಾಕೆ ತಂದಿಯಪ್ಪ ಅಂದ್ರೆ ರೊಕ್ಕ ಗೊಳೆ ಮಾಡಿ ಇಟ್ಟಿದ ನಮ್ಮ ಮಾಮ ದುಡ್ದಿವ್ರು ರೊಕ್ಕ ರೀ ಅವ್ರು ರೊಕ್ಕ ಗೊಳೆ ಮಾಡ್ರು ಅವ್ರು ನಮ್ಮ 100 200 ಕೊಟ್ಟು ನಾನು ಮಾಡಿ ತನಗೆಲ್ಲದ ಹಾಕಿ ಗೊಳೆ ಮಾಡೀನಿ ಬಟ್ ನಮ್ಮ ಮಾಮಗಾರ ಆ್ಯಕ್ಚುಲಿ ಆಕಿ ಗೊಳೆ ಮಾಡಿದ್ನು ಇನ್ನೊಂದು ತರಬೇಕಂತಂದು ನಮ್ಮ ಮಾಮ ಕೊಡ್ಬೇಕಂತ ಹಿಂದಕ್ಕೂ ಕೊಟ್ಟಾಡ್ರಿ ರಗಡಿಸಲ್ಲ ರೀ ಮಾಮಗ 2000 3000 4000 ಹಿಂಗೆ ಕೊಟ್ಟಾಡ್ರಿ ಬಟ್ ಈ ಸಲ ಏನೋ ಒಂಥರ ದೊಡ್ಡ ಅಮೌಂಟ್ ಮಾಡಿ ಅವ್ರು ಕೊಡಬೇಕು ಹಂಗೆ ಏನೋ ಒಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೂತಿಳ್ರಿ ಬಟ್ ಅದನ್ನ ಆಲಿಲ್ಲ ರೀ ಯಾಕ ಭಾಳ ಅಡ್ಚಿ ಬಂದ್ರಿ ಈ ಸಲ ಸ್ವಂತ ಗಾಡಿ ಇದ್ರೂ ಹೆಂಗಿರ್ತಾರೆ ಅವಾಗಿನ ಟೈಮ್ನಾಗ ಒಂದೊಂದು ಟೈಮ್ನಾಗ ಹೆಂಗಿರ್ತಾವಪ್ಪ ಅಂದ್ರೆ ಒಂದೊಂದು ಟೈಮ್ನಾಗ ನಮ್ಮ ಮನ್ಯಾಗ ಹೇಳ್ಕೊಬಾರ್ದ್ರಿ ಆ್ಯಕ್ಚುಲಿ ಸುಮ್ಮನೆ ನೀವು ನಮ್ಮೂರಿಗೆ ಹೇಳ್ಕೊತೀವಿ ರೀ ಒಂದೊಂದು ಟೈಮ್ನಾಗ ನಾವು ಉಪವಾಸ ಕೂತೀವಿ ಫ್ರೆಂಡ್ಸ್ ಹಿಂದಕ್ಕೆ ಹಂಗಿತ್ತು ನಮ್ಮ ಲೈಫ್ ಇದೇ ಭಾಳ 6 ತಿಂಗಳು ಹಿಂದೆ ರೀ ನಮ್ಮ ಮನೆಗೆ ಲಕ್ಷ್ಮೀ ಬರಕೈತ ಮೊದಲು ರೀ ಹೆಂಗೆ ನಮ್ಮ ಮಾಮ ಹೇಳ್ರಿ ಫ್ರೆಂಡ್ಸ್ ಅವ್ರು ಇನ್ನೂ ನಮ್ಗೆ ಕಮ್ಮಿ ಇಟ್ಟಿಲ್ಲ ಬಟ್ ಅವ್ರಿಗೂ ಗೊತ್ತಿಲ್ಲ ನಾವು ಉಪವಾಸ ಕೂತೀವಿ ಅವರು ಕೆಲವೊಂದು ಟೈಮ್ನ ಹೆಂಗೆ ಉಪವಾಸ ಕೂತೀವಪ್ಪ ಅಂದ್ರೆ ಮನೆಯಾಗ ಆವಾಗಿನ ಟೈಮ್ನಾಗಂತೂ ಎಲ್ಲರೂ ಬಂದು ಕೂತಿದ್ರು ನೋಡಿದ್ರೆ ನಾ ಅಂತ ಇದ್ದಿದ್ದಿಲ್ಲ ನಾನು ಬೇರೆ ಕಡೆ ಹೋಗಿದ್ದಾರೆ ಎಲ್ಲ ಈ ಹುಡುಗರಿಗಾಗಲಿ ಇವ್ರಿಗಾಗಲಿ ಬಟ್ ಎಷ್ಟೋ ಸಲ ಅವ್ರದ್ದು ಹುಡುಗರ ಆಸೆಗಳನ್ನು ಮುಚ್ಚಿ 100 ಮಾಡಿದ್ದೇವೆ ರೀ ಆಸೆ ನೆರವೇರಿಸಿಲ್ಲ ರೀ ಏನೋ ಒಂದು ತಿನ್ನಕ್ಕಾಗಲಿ ಮಾಡ್ಲಿಕ್ಕಾಗಲಿ ಹುಡುಗರು ಆಸೆ ಇಟ್ಕೊಂಡು ಕುಂಡಿರ್ತಾವೆ ರೀ ಬಟ್ ಅವ್ರು ಆಸೆ ನಾವು ನೆರವೇರಿಸಿಲ್ಲ ರೀ ಅದಕ್ಕೆ ನಾವು ಬರ್ತದೆ ಫ್ರೆಂಡ್ಸ್ ಟೈಮ ನಾವು ಉಪವಾಸ ಯಾವ ಥರ ಕೂತಿದ್ದಪ್ಪ ಅಂದ್ರೆ ಮನೆಯಾಗ ಒಂದೊಂದು ಟೈಮ್ ಎಣ್ಣೆ ಇರ್ತಿದ್ರಿ ಫ್ರೆಂಡ್ಸ್ ಉಳ್ಳಕ್ಕೆ ಅದು ಅಮ್ಮನೂ ಗೊತ್ತದೆ ಇದು ಹೇಳ್ಕೊಬಾರ್ದು ಹೌದು ಯಾಕಂದ್ರೆ ಇದು ಇಲ್ಲಿದ್ರು ನೀವು ನಮ್ಮವ್ರೆ ಅಲ್ಲ ಫ್ರೆಂಡ್ಸ್ ನಮ್ಮವ್ರು ಏನೋ ಅನ್ನಲ್ಲ ರಿಲೇಷನ್ಗಳೇ ಇದು ಹಿಂಗೆ ಅನ್ನೋ ರಿಲೇಷನ್ ಬೇರೆ ತಿಳ್ಕೊತಾರ ಬೇರೆ ಅನ್ಕೋತಾರೆ ಅಟ್ಟಿದ್ದು ನೀವು ಇದು ಆದ್ರೆ ಏನು ಅಷ್ಟು 6 ಇಂಚಿ ಬಂದು ರೋಡ್ ಮೇಲೆ ನಿಂತು ಏನಂತೇನೆ ನಮ್ಮ ದೇವ್ರ ಇಲ್ಲಿ ತನಕ ಆ ರೋಡ್ ಮೇಲೆ ತಂದು ನಿಲ್ಲಿಸಿಲ್ರಿ ಇದ್ದರು ಫ್ರೆಂಡ್ಸ್ ರೊಕ್ಕ ರೀ ಬಟ್ ರೊಕ್ಕ ಇದ್ದರು ಅವು ಇನ್ನೂ ಎಣ್ಣೆ ಇತ್ತು ಬಟ್ ನಾವು ಈಗ ಉಂಡ್ರು ಹುಡುಗರಿಗೆ ಏನು ಬೇಕು ಉಳ್ಳೋಕ ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಬಂದಿರ್ತದೆ ನಾವು ಇಟ್ಟು ಹೇಳ್ಕೊಳತ್ತೀವಿ ಯೂಟ್ಯೂಬ್ನಾಗ ಹೇಳ್ಕೊಳಲ್ಲ ಅಷ್ಟೇ ಫ್ರೆಂಡ್ಸ್ ಮನುಷ್ಯ ಹುಟ್ಟೋದು ಪ್ರತಿಯೊಬ್ಬರಿಗೆ ರೀ ಮುಖೇಶ್ ಅಂಬಾನಿ ಸುದೇ ಚಿಂತೆ ಅದ ರೀ ಅವನಿಗೆ ಸುದೇ ಚಿಂತೆ ಅದ ರೀ ಮುಖೇಶ್ ಅಂಬಾನಿ ಎಲ್ಲರಿಗೂ ಗೊತ್ತಿದಾರ ದೇಶದ ಅತಿ ದೊಡ್ಡ ಶ್ರೀಮಂತ ರೀ ಅವನಿಗೆ ಸುದ ದೊಡ್ಡ ಚಿಂತೆ ಅದ ರೀ ಅವ್ನು ಏನು ಚಿಂತೆ ಅದ ನಿನ್ನ ಹೆಂಗೆ ಗಳಿಸ್ಬೇಕು ರೊಕ್ಕ ಅವನೇ ಅಷ್ಟು ಗಳಿಸ್ಯಾನ್ರಿ ಫ್ರೆಂಡ್ಸ
ಮುಖೇಶ್ ಅಂಬಾನಿ ಸ್ಟೋರಿ ಹೇಳ್ತೀನಿ ಫ್ರೆಂಡ್ಸ. ಈ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಥಿಂಕ್ ಹೆಂಗೆ ಇರ್ತದಪ್ಪ ಅಂದ್ರೆ ಮಾರನ ಆಯ್ತು ಡೈನಾಸೋರ ಮಾರನ ಅಂದ್ರೆ ಹೊಡೆಯೋದಂದ್ರೆ ಡೈನಾಸೋರ್ನ ಹೊಡಿಬೇಕ್ರಿ. ಅಂದ್ರೆ ಗುರಿ ಇಟ್ಕೊಳ್ಳೋದು ದೊಡ್ಡ ಗುರಿನ ಇಟ್ಕೋಬೇಕ್ರಿ ಫ್ರೆಂಡ್ಸ. ಯಾಕಪ್ಪ ಅಂದ್ರೆ ಬಿಸ್ನೆಸ್ಗಳು ಮೈಂಡ್ ಹೆಂಗೆ ಇರ್ತದಪ್ಪ ಅಂದ್ರೆ ಥಿಂಕ್ ಹೆಂಗೆ ಇರ್ತದಂದ್ರೆ ದೊಡ್ಡ ಥಿಂಕ್ ಇರ್ತದೆ ಅವ್ರು. ಹಿಂಗಾಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ರೀ. ಅವನಿಗೆ ರತನ್ ಟಾಟಾ ಗೊತ್ತಿರ್ಬೋದು ಫ್ರೆಂಡ್ಸ್ ನಿಮ್ಗೆ. ಒಂದ್ಸಲ ರತನ್ ಟಾಟಾ ಮುಖೇಶ್ ಅಂಬಾನಿ ಇಂಟರ್ವ್ಯೂ ಇರ್ತದೆ. ಇದು ಸ್ಟೋರಿ ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ನನಗೊಂದು ಸ್ವಲ್ಪ ಹೇಳಿದ್ರೆ ಚಲೋ ಆಗ್ತದೆ ರೀ. ರತನ್ ಟಾಟಾ ಏನು ಮಾಡ್ತಾನೆ ರತನ್ ಟಾಟಾ ಒಂದು ಕ್ವಶನ್ ಕೇಳ್ತಾನೆ ಇಂಟರ್ವ್ಯೂ ಒಬ್ಬ ರಿಪೋರ್ಟರ್. ಮುಖೇಶ್ ಅಂಬಾನಿಗೆ ಒಂದು ಕ್ವಶನ್ ಕೇಳ್ತಾನೆ, ಸರ್ ನೀವು BMW ಕಾರ್ ತೊಗೋಬೇಕಾದ್ರೆ BMW ತೊಗೋಬೇಕಾದ್ರೆ ನೀವು ಎಷ್ಟು ವರ್ಷ ಬೇಕು ರೀ ನಿಮ್ಗೆ ಅಂತಾನೆ. ಬಟ್ ಮುಖೇಶ್ ಅಂಬಾನಿ ಅದಕ್ಕೆ ಏನು ಉತ್ತರ ಕೊಡ್ತಾನಂದ್ರೆ ನನಗೇನು ಬರೀ ಒಂದು 5 ಮಿನಿಟ್ ಸಾಕಂತಾನೆ. ಬಟ್ ರತನ್ ಟಾಟಾಗೆ ಬಟ್ ಇದು ಯಾರೋ ಗೊತ್ತಿಲ್ಲ, ರತನ್ ಟಾಟಾ ಮುಖೇಶ್ ಅಂಬಾನಿ ನನಗೆ ಇದು ಪಕ್ಕ ಗೊತ್ತಿಲ್ಲ ರೀ. ಬಟ್ ಬಿಸ್ನೆಸ್ ಮ್ಯಾನ್ ಥಿಂಕಿಂಗ್ ಹೇಳಾಕತ್ತೀನಿ ನಿಮ್ಗೆ. ಹೆಂಗಪ್ಪ ಅಂದ್ರೆ ಇನ್ನೊಬ್ಬ ಬಿಸ್ನೆಸ್ ಮ್ಯಾನಿಗೆ ಮುಖೇಶ್ ಅಂಬಾನಿ ಮುಂದಿದ್ದು ಇನ್ನೊಬ್ಬ ಬಿಸ್ನೆಸ್ ಮ್ಯಾನಿಗೆ ಕೇಳ್ತಾರೆ, ನೀವು BMW ಖರೀದಿ ಮಾಡಬೇಕಾದ್ರೆ ನೀವು ಎಷ್ಟು ದಿನ ತೊಗೋತೀನಿ? ನಾವು ಏನು ಹೇಳ್ತಾನೆ 1 ವರ್ಷ ತೊಗೋತಾನೆ ಅಂತಾನೆ. 1 ವರ್ಷ ತೊಗೋತೀನಿ ಯಾಕತ್ತೆ ಅಂದಾಗ ಅವನು ಹೇಳ್ತಾನೆ, ನಾ BMW ಕಾರ್ ಅಲ್ಲ BMW ಕಂಪ್ನಿನೇ ಖರೀದಿ ಮಾಡ್ತೀವಿ ಅಂತಂದ್ರೆ. ಬಟ್ ಥಿಂಕ್ ಹೆಂಗಿರ್ಬೇಕ್ರಿ, ದೊಡ್ಡ ಥಿಂಕ್ ಇರ್ಬೇಕ್ರಿ. BMW ಕಾರ್ ಏಟಪ್ಪ 60 ಲಕ್ಷ ಅದ ರೀ ಫ್ರೆಂಡ್ಸ್. BMW ಕಾರ್ ಎಕ್ಸಾಕ್ಟ್ ಈ ರೇಟ್ ಎಷ್ಟೋ ಗೊತ್ತಿಲ್ಲ, ನಾ ಅಂದಾಜು ಹಿಡಿದು 60 ಲಕ್ಷ ಅದ ರೀ. 60 ಲಕ್ಷ ಏನಪ್ಪ ಮುಖೇಶ್ ಅಂಬಾನಿ ಬರೋ ವಿತಿನ್ ಸೆಕೆಂಡ್ನಾಗ ಗಳಿಸ್ತಾನೆ ರೀ. ಬಟ್ BMW ಕಂಪ್ನಿನೇ ಖರೀದಿ ಮಾಡ್ಬೇಕಲ್ರಿ. ಇವನು ಮುಂದಿನ ಬಿಸ್ನೆಸ್ ಮ್ಯಾನ್ ಅವ್ರ ಮೈಂಡ್. ಬಟ್ ಯಾವಾಗ ಬಿಸ್ನೆಸ್ ಮ್ಯಾನ್ ಹೆಂಗಾಗಿರ್ತಾರೆ ಮೈಂಡ್ ಥಿಂಕಿಂಗ್ ದೊಡ್ಡದಿರ್ಬೇಕು. ಕನಸು ಕಾಣ್ಬೇಕತ್ರ ಮೆಷಿನ್ ಡೈಲಾಗ್ ನೆನಪದ್ರಿ, ಕನಸು ಕಾಣ್ಬೇಕತ್ರಿ. ಹೀಗಾಗಿ ಎಲ್ಲರೂ ಕನಸು ಕಾಣ್ರಿ. ಏನೋ ಹೇಳೋಕೆ ಹೋಗಿ ಏನೋ ಆಯ್ತು ಫ್ರೆಂಡ್ಸ್. ಹೌದೌದ್ರಿ ಇವತ್ತಿನಾಗ ಭಾಳ ಆಗ್ತದೆ ಫ್ರೆಂಡ್ಸ. ಇನ್ನೊಂದು ಮಾತಾಡ್ಬೇಕಾದ್ರೆ ಭಾಳ ಅದ ರೀ. ಬಟ್ ನಾವು ಕೂತಿದ್ದೇನಪ್ಪ ಉಪವಾಸ ಇಲ್ಲ ರೀ. ಈಗ ಎಕ್ಸಾಕ್ಟ್ ಹೇಳ್ತೀನಿ ರೀ. ಅವಾಗಿನ ಟೈಮ್ನಾಗ ನಾವು ಗಾಡಿ ಥರ ಸಿಚುವೇಶನ್ದಾಗ ಇದ್ದೇವೆ ರೀ. ಗಾಡಿ ತರಕ್ಕೆ ಎಷ್ಟು ಗಾಡಿದ ಎಷ್ಟು ಬೇಡ ನಿಮಗೆ ಗೊತ್ತದ ರೀ. ಬಟ್ ಅದರಿಂದ ನಾವು ಎರಡು ತುತ್ತು ಅನ್ನ ಉಳ್ಕೊತಿದ್ದೇವೆ ಅಷ್ಟಂಬಂದು ಮಾಡಿ. ಹಿಂಗಾಗಿ ಫ್ರೆಂಡ್ಸ ಹೆಂಗೆ ಉಪವಾಸ ಕೊಡ್ತೇವಪ್ಪ ಅಂದ್ರೆ ಮನ್ಯಾಗ ಕೆಲವೊಂದು ಟೈಮ್ ಎಲ್ಲ ಇರ್ತಿತ್ತು, ಬಟ್ ತಿನ್ನೋಕೆ ಆಗ್ತಿರ್ಲಿಲ್ಲ. ಹಿಂಗಾಗಿ ರೀ. ಬಟ್ ನಾವು ನಮ್ಮ ಅಮ್ಮ ಹೇಳೋ ಹುಡ್ತಿದ್ದಿಲ್ಲ ರೀ. ನಮ್ಮದು ಮೈಂಡ್ ಸೆಟ್ ನಮ್ದು ಹೆಂಗದಪ್ಪ ಅಂದ್ರೆ ಅವ್ರು ಹೈರಾಣ ಆಗ್ಬಾರ್ದು, ಅವ್ರು ಆರಾಮ ಇರಬೇಕು. ಅವ್ರು ಚಂದಂತ ಹಗಲ ರಾತ್ರಿ ಅನ್ನೋದು ದುಡುಕ್ ಹೋಗ್ತಾರೆ. ಈಗ ನೋಡಿ 15 ದಿನ ಆಗ್ಯಾರ ಫ್ರೆಂಡ್ಸ್. 15 ದಿನ ಮಕ್ಕಳಲ್ಲ ಹೆಣ್ರಲ್ಲ ಯಾರು ಇಲ್ಲ, ರೈಟ್? 15 ದಿನ ರೀ ಫ್ರೆಂಡ್ಸ್. ಜವಾಬ್ದಾರಿ ಮುಂದೆ ಹಬ್ಬ ಇಲ್ಲ, ರಕ್ಷಾಬಂಧನ ಇಲ್ಲ, ನಾಗರ ಪಂಚಮಿ ಇಲ್ಲ, ಯಾವ ಹಬ್ಬನೂ ಸಂಬಂಧ ಇಲ್ರಿ ಅವ್ರಿಗೆ. ಬಟ್ ದುಡಿಯೋದು ತಂದಾಕ ಇದೊಂದೇ ಗೊತ್ತಿರಿ ನಮ್ಮ ಅಮ್ಮಗೆ. ಅದು ಬಿಟ್ಟು ಹುಡುಕಿದ್ ಯಾವುದೂ ಗೊತ್ತಿಲ್ಲ ಅವ್ರಿಗೆ. ಹಬ್ಬ ಮಕ್ಕಳುಗಳು ಇಡಬೇಕು, ಹೆಂಡತಿಗಳ ಟೈಮ್ ಕೊಡ್ತಾರೆ. ಹೆಂಡತಿಗಳು ಹ್ಯಾಂಗೆ ಅನ್ಕೋಬೇಡ್ರಿ. ಬಟ್ ಈಗ ಆ ಜವಾಬ್ದಾರಿ ಮುಂದೆ ಟೈಮ್ ದುಡಿಬೇಕಲ್ಲ ಈ ದುಡಿಯೋ ಟೈಮ್ನಾಗ ಫ್ರೆಂಡ್ಸ. ಹಿಂಗಾಗಿ ಜವಾಬ್ದಾರಿ ಮುಂದೆ ಏನಿಲ್ಲ. ಹಿಂಗಾಗಿ 15 ದಿನ ಹೋಗ್ಯಾರ ಫ್ರೆಂಡ್ಸ. ನಾಳೆ ರಕ್ಷಾಬಂಧನ ಅದ ರೀ. ಈಗ ನಾಳೆ ಲಕ್ಷ್ಮೀ ಪೂಜೆ ಇದೆ ರೀ ಮನ್ಯಾಗ. ಮತ್ತು ಇನ್ನೊಂದು 2-3 ದಿನದಿಂದ ನಮ್ಮ ಅವ್ವ ಇದು ಹಚ್ತಾಳ ಪೂಜೆ ಹಚ್ತಾಳ್ರಿ. ಹಾಂ ಪಪ್ಪ ಇಲ್ಲ ಬೇಜಾರಾಗಲ್ಲ ಪಪ್ಪ ಇಲ್ಲಂದು. ಹಾಂ ನಾ ಭಾಳ ಬೇಜಾರಾಗಲ್ಲ ಬೇಜಾರಾಗಲ್ಲ ಪಪ್ಪ ಅವ್ನಿಗೆ ಸಿಟ್ಟು ಹೊಂಟದ ಈಗ. ಆಗುದು ಪಪ್ಪ ಬಾತು ಕರೀನಿ ಪಪ್ಪ ಬಾ ಅಂತ ಬರ್ರಿ ಪಪ್ಪ ನೀವು ನೀ ಕರೀನಿ ಇಲ್ಲಿ ನೋಡು. ಪಪ್ಪರಿ ಏನು ನಾಚಿಕೆ ಬರ್ತಾ ಬಿಡ ಅದಕ್ಕ ಪಪ್ಪರಿ ಏನು ನಾಟಕ. ಓಕೆ ರೀ ಫ್ರೆಂಡ್ಸ, ಬಾಯ್ ರೀ ಫ್ರೆಂಡ್ಸ. ಶುಭರಾತ್ರಿ, ಗುಡ್ ನೈಟ್. ತಪ್ಪಿತ್ತು ಸ್ವಲ್ಪ ಕ್ಷಮೆ ಇಲ್ರಿ ಫ್ರೆಂಡ್ಸ. ಇದು ಹಾಕೋರಿ ತಪ್ಪಿತ್ತು. ನಾವೇನಾದ್ರು ದೊಡ್ಡವರಲ್ರಿ, ನಮಗೆ ಮಾತಾಡೋಕೆ ಬರಂಗಿಲ್ರಿ. ಏನೋ ಸ್ವಲ್ಪ ಮಾತಾಡಿದ್ರೆ ಮಧ್ಯದಲ್ಲಿ ತಪ್ಪಾಗಿರ್ಬೋದು, ಕ್ಷಮೆ. ಬಟ್ ಇಷ್ಟೇ ರೀ, ಕಷ್ಟ ಬಂದ್ರೆ ಸುಖ ಬರಲಿ, ಹೆಂಗೆ ಜೀವನ ಸಾಕು. ಏನೇ ಒಂದು ದೊಡ್ಡ ಸಮಸ್ಯೆ ಬಂದ್ರೆ ಫೇಸ್ ಮಾಡ್ತಾನೆ ಕೆಪಾಸಿಟಿ ಯಾರಿಗೆ ಇರ್ತದೆ ಅವ್ರಿಗೆ ಕಷ್ಟ ಕೊಡ್ತಾನೆ ಫ್ರೆಂಡ್ಸ್ ದೇವರ. ಹಿಂಗಾಗಿ ನಮ್ಗೆ ಫೇಸ್ ಮಾಡೋ ಕೆಪಾಸಿಟಿ ಅವ ರೀ. ಹೀಗಾಗಿ ನಾವು ಫೇಸ್ ಮಾಡ್ತೇವೆ. ನೀವು ಫೇಸ್ ಮಾಡ್ತೀರಿ, ನಿಮ್ಗೆ ದೇವ್ರ ಕಷ್ಟ ಕೊಡ್ತಾನೆ. ಎಷ್ಟು ಕಷ್ಟ ಕೊಡ್ತಾನೆ ಅಷ್ಟು ಒಳ್ಳೇದಾಗ್ತದ. ಕಾಲಂ ತಸ್ತಂ ನಮಹು ಏನಮ್ಮ ನನಗೆ ಎಲ್ಲಕ್ಕೆ ಬರಲ್ಲ. ಹಾಂ ಕಾಲಂ ತಸ್ತಂ ನಮಹು ಎಲ್ಲವೂ ಸಮಯ ತಕ್ಕಂತೆ ಬದಲಾಗ್ತೈತ್ರಿ. ಹಿಂಗಾಗಿ ಸಮಯಕ್ಕೆ ಕಾಯ್ಬೇಕ್ರಿ ಅಷ್ಟೇ. ಹ್ಯಾಂಗ ಅನಿಸ್ತಾ ಕಮೆಂಟ್ ಹಾಕ್ರಿ. ಬಾಯ್ ಶುಭರಾತ್ರಿ. ಶುಭರಾತ್ರಿ ಎಲ್ಲರಿಗೂ. ಇದೇ ರೀತಿ ಸಪೋರ್ಟ್ ಮಾಡ್ರಿ, ಕಮೆಂಟ್ ಹಾಕಿ ಫ್ರೆಂಡ್ಸ. ಎಲ್ಲರೂ ಕಮೆಂಟ್ ಹಾಕಕತ್ತೀರಿ. ಇನ್ನೊಂದು ಸ್ವಲ್ಪ ಕಮೆಂಟ್ ಹಾಕಿ, ಖುಷಿ ಆಗ್ತದೆ ನಮ್ಗೆ. ಯಾಕಂದ್ರೆ ನಮ್ಮವ್ರು ಅಂತ ತಿಳಿದ ಖುಷಿ ನೀವು ನಮ್ಗೆ ಕಮೆಂಟ್ ಹಾಕ್ತೀರಿ. ಭಾಳ ಹೆಮ್ಮೆ ಅದ ಫ್ರೆಂಡ್ಸ್. ಬಾಯ್